ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಯಂಗ್ ಏಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನು ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Co-powered by Nippon Paint Air Care VG, Dazzler Eterna, special partner Sudarshan Family Store, Nirma Advanced Detergent, digital streaming partner ZEE5. ಬನ್ನಿ, ನಿಮ್ಮೆಲ್ಲರ ಪ್ರೀತಿಯ ಸಾಕ್ಷಿಯಾಗಿ ಇವತ್ತು ಕೂಡ ಅದ್ಧೂರಿಯಾಗಿ ಮದುವೆ ಮಹೋತ್ಸವವನ್ನ ಮುಂದುವರಿಸೋಣ. ಸೊ ಮುಂದಿನ ಜೋಡಿಯನ್ನ ಈ ಮದುವೆ ಮಹೋತ್ಸವಕ್ಕೆ ಸ್ವಾಗತ ಮಾಡುವಂತ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಕಿರಿಕೀರ್ತಿಯವರು ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಅರ್ಪಿತಾ. अमृतधारे जग मजल जाती अमृतधारे इहकु परकु संगाति इಲ್ಲವಾದರೆ ನಾ ಹೇಗೆ ಬಾಳಲಿ ಪ್ರೀತಿ ಹುಡುಗ ಕಿರಿಕೀರ್ತಿ ಹಾಗೂ ಅರ್ಪಿತಾ ಅವ್ರಿಗೆ ಮದುವೆ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಕೀರ್ತಿ ಅವರೇ, ಹೇಳಿ, ಮದುವೆ ಆದ ದಿನ ಹೇಗಿತ್ತು? ನಮ್ಮ ಮದುವೆ ದಿನಾನು ಟೆನ್ಷನ್ ಅದು. ಆ, ಅಂದ್ರೆ ಇಷ್ಟೆಲ್ಲ ಆರಾಮಾಗಿರ್ಲಿಲ್ಲ. ಆ. ಈಗ ಇವ್ರ ಫ್ಯಾಮಿಲಿ ಯಾವುದೇ ಮದ್ವೆಗಳಾದ್ರೆ ಪ್ರತಿ ಮದ್ವೆಗೂ ಮುಂಚೆನೆ ಯಾರ್ಯಾರು ಯಾವ್ಯಾವ ಡಾನ್ಸ್ ಮಾಡ್ಬೇಕು, ಏನ್ ಪರ್ಫಾರ್ಮ್ ಮಾಡ್ಬೇಕು ಅಂತೆಲ್ಲ ಪ್ಲಾನ್ ಆಗುತ್ತೆ. ಹೌದು. ಇವಳು ಮದ್ವೆಲಿ ಅದೆಲ್ಲ ಆಗಿಲ್ಲ. ಆ. ಯಾಕಂದ್ರೆ ಏನ್ ಪರ್ಫಾರ್ಮೆನ್ಸ್ ನಡೆಯುತ್ತೆ ಅಂತ ಮದ್ವೆಗೆ ಮುಗಿಯೋ ತನಕ ಯಾರಿಗೂ ಗೊತ್ತಿರ್ಲಿಲ್ಲ. ನನಗ್ ಗೊತ್ತಿತ್ತು ರೌದ್ರ ನರ್ತನ ನಡೆಯುತ್ತೆ ಅನ್ನೋಂತ ಪ್ರಿಪೇರ್ ಆಗಿದ್ರಿ ನೀವು. ಇಲ್ಲ, ನನಗೆ ಅದೇ ಹೇಳ್ತೀನಿ. ನಾನು ಅರ್ಪಿ ಯಾವಾಗ್ಲೂ ಹೇಳ್ತಿರ್ತಾಳೆ, ಇವಳು ಅವ್ರ ಮನೆಯಿಂದ ಕಾರಲ್ಲಿ ಕರ್ಕೊಂಡು ಹುಡುಗಿನ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ನ್ ಕರಿಬೇಕು ಅಡ್ಡ ಹೋಗ್ಬಿಟ್ಟಿತ್ತಂತೆ. ಅವಾಗ್ಲೂ ಅವ್ರ ಅಪ್ಪ ಲಾಸ್ಟ್ ಅಲ್ಲಿ ಕೇಳಿದ್ರಂತೆ, ಈಗ್ಲೂ ಮನ್ಸ್ ಮಾಡು ಮಗಳೇ, ಕಾರ್ ಯೂಟ್ ಅಂತ ತಗೊಂಡ್ಬಿಡ್ತೀನಿ ಅಂತ. ಓಕೆ, ಅರ್ಪಿತಾ, ನೀವ್ ಹೇಳಿ, ನಿಮ್ಮ ಮದುವೆ ದಿನದ ಆ ಸಂಭ್ರಮವನ್ನ ನೀವು ನಮ್ಗೆ ವಿವರಿಸಿ. ಸಂಭ್ರಮ ಅನ್ನೋ ಪದಾನೇ ನನ್ನ ಮದ್ವೆಗೆ ಸೂಕ್ತವಾಗಿರಲ್ಲ. ಫಸ್ಟ್ ಆಫ್ ಆಲ್ ಮದ್ವೆ ಆಗ್ಬೇಕು, ಆಗ್ತಾ ಇದೆ. ಈಗ ನಮ್ಮ ವಿಡಿಯೋ ಎಲ್ಲ ಕೇಳಿದಾಗ ನಾನು ಸುಮ್ಮನೆ ಹಾಗೆ ನೋಡಿದ್ರೆ ಹಿಂದೆ ಇರೋರು ಯಾರು ನಗ್ತಿಲ್ಲ. ಅಲ್ಲಿ ತುಂಬಾ ಸಂತೋಷವಾಗಿ ನಗ್ನಗ್ತಾ ಇದ್ದಿದ್ದಂದ್ರೆ ನಮ್ ಚಿಕ್ಕಮ್ಮ. ಓಕೆ, ಅವರಿಂದಾನೇ ಈ ಮದ್ವೆ ಸಾಧ್ಯ ಆಗಿದ್ದು. ಸೊ ಇವತ್ತು ಈ ವೇದಿಕೆನಲ್ಲಿ ಅವ್ರಿಗೊಂದು ಥ್ಯಾಂಕ್ ಯು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ನಮ್ ಚಿಕ್ಕಮ್ಮ ಒಬ್ರು ಮತ್ತೆ ಅವ್ರ ಸ್ನೇಹಿತರು ಒಂದಷ್ಟು ಜನ ನಗ್ನಾಗ್ತಾ ಇದ್ರು. ಬಿಟ್ರೆ ನಮ್ ಫ್ಯಾಮಿಲಿನಲ್ಲೆಲ್ಲ ಇನ್ಫ್ಯಾಕ್ಟ್ ಎಷ್ಟೊಂದ್ ಜನಕ್ಕೆ ಈ ಮದ್ವೆ ನಡೆಯುತ್ತಾ, ತಾಳಿ ಕಟ್ಟೋ ತನಕ ಇದೊಂಥರ ಸಸ್ಪೆನ್ಸ್ ತರಾನೇ. ಆಗತ್ತಾ ಆಗಲ್ವಾ, ಆಗತ್ತಾ ಆಗಲ್ಲ ಅನ್ನೋ ತರಾನೇ ಇತ್ತು. ಸೊ ಹಂಗಾಗಿ ನನಗೆ ಯಾವ್ದೇ ಸ್ವೀಟ್ ಮೆಮೊರೀಸ್ ಅನ್ನೋದಂತೂ ಅಡ್ಜಾಯಿಂಟ್ ಆಗಿ ಖಂಡಿತ ಇಲ್ಲ ನನ್ನ ಮದ್ವೆ ವಿಷಯದಲ್ಲಿ ಬಂದ್ರೆ. ಬನ್ನಿ, ಆಗಿದ್ರೆ ನಿಮ್ಮ ಮದುವೆ ಹೇಗಾಯ್ತು, ಆ ಭಯದಲ್ಲಿ ಇವರಿಬ್ರು ಹೇಗ್ ಮದ್ವೆ ಮಾಡ್ಕೊಂಡ್ರು, ಅದ್ರ ಒಂದು ಸುಂದರ ಕ್ಷಣಗಳು ನಮ್ಮ ಹತ್ರ ಇದೆ.
ಅಲ್ಲ, ಒಂದ್ ಕ್ಷಣ ನನ್ಗೆ ಆಶ್ಚರ್ಯ ಆಯ್ತು. ಕಿರಿಕೀರ್ತಿ ಅವರ ವಿಟಿ ಅಂತ ಹೇಳಿ ಯಾರ್ದೋ ಬರ್ತಿದೆ ಅಂತ ಒಂಚೂರು ಗೊತ್ತಾಗ್ಲಿಲ್ಲ ನೀವು ಅಂತ. ಇಲ್ಲ, ಇವತ್ತು ನಿಮಗೆ ವಿಟಿ ನೋಡಿ ಆಶ್ಚರ್ಯ ಆಗಿದೆ. 10 ವರ್ಷದ ಕೆಳಗಡೆ ನಮ್ಮ ಅರ್ಪಿ ಅವ್ರ ಫ್ಯಾಮಿಲಿಗೆ ಎಷ್ಟು ಆಶ್ಚರ್ಯ ಆಗಿದೆ. ಏನ್ ಬಂದಿದೆ ದೊಡ್ಡ ರೋಗ ಇವಳಿಗೆ ನೋಡ್ರ ಇವನ್ನ. ಇನ್ನೊಂದು ವಿಷಯ ಕೇಳ್ಬೇಕು, ನೀವು ಮದ್ವೆಯಲ್ಲಿ ಧಾರೆಲಿ ಹುಟ್ಟಿರುವಂತ ಸೀರೆ ಬೇರೆ, ಈ ಸೀರೆ ಬೇರೆ, ಏನಿದ್ರ ವಿಶೇಷ? ಇದ್ರ ಹಿಂದೆ ಒಂದ್ ದೊಡ್ಡ ಕತೆ ಇದೆ. ನನ್ನ ಫ್ಯಾಮಿಲಿನಲ್ಲಿ ನಡೆಯುವಂತ ಪ್ರತಿ ನನ್ನ ಕಸಿನ್ಸ್ ಮದ್ವೆ ಆಗ್ಲಿ, ಸಣ್ಣ ಪುಟ್ಟ ಇವೆಂಟ್ಗಾಗ್ಲಿ, ಟಾಪ್ ಇಂದ ಬಾಟಮ್ ವರ್ಗೂ ಎಲ್ಲದನ್ನು ಶಾಪ್ ಮಾಡ್ತೀನಿ. ಅಂಡ್ ನಂಗೆ ತುಂಬಾ ಇಷ್ಟ ಇದೇ ರೀತಿ ಹೋಗ್ಬೇಕು, ಇದೇ ರೀತಿ ಪೋರ್ಟ್ರೇಟ್ ಆಗ್ಬೇಕು ಅನ್ನೋದನ್ನ. ಬಟ್ ದೇವ್ರು ನನಗೆ ಎಂಥ ಒಂದು ದಿನ ಕೊಟ್ಟ ಅಂದ್ರೆ, ನನ್ನ ಮದುವೆಗೆ ನಾನು ಒಂದು ಬಿಂದಿ ಸಹ ತಗೊಳ್ಳಿಲ್ಲ. ಓಕೆ. ಪ್ರತಿಯೊಂದು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮನೇಲಿರೋ ದೊಡ್ಡವ್ರು ತಗೊಂಡ್ ಬಂದ್ರು. ಇನ್ಫ್ಯಾಕ್ಟ್ ಮದ್ವೆಗೆ, ರಿಸೆಪ್ಷನ್ಗೆ, ಧಾರೆಗೆ ಉಟ್ಕೊಳ್ಳೋ ಸೀರೆ ಕೂಡ ಅವ್ರು ತಂದು ಹಿಂಗ್ ಶಾಸ್ತ್ರದಲ್ಲಿ ಹಿಂಗ್ ತೋರಿಸ್ತಾರಲ್ವಾ, ಅವಾಗ್ಲೇ ನಾನು ನೋಡಿರೋಂಥದ್ದು. ಸೊ ಆ ರಿಗ್ರೆಟ್ಸ್ ನನಗೆ ಎಷ್ಟು ಮದ್ವೆಗೆ ತೀರಿಸ್ಕೊಂಡ್ರು ನನ್ಗೆ ಅದು ಸಮಾಧಾನನೇ ಆಗ್ಲಿಲ್ಲ. ಸೊ ಈಗ ಜಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ನಮಗೋಸ್ಕರ ಒಂದು ಸೆಟಪ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಅವಕಾಶನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂದು, ಇದೇ ತರ ನನಗೆ ಯಾವ್ಯಾವ ಕಾಂಬಿನೇಷನ್ಸ್ ಅಲ್ಲಿ ಏನೇನ್ ಹಾಕೋಬೇಕು ಅನ್ನೋ ಆಸೆ ಇತ್ತು, ಎಲ್ಲ ಅದನ್ನು ಪೂರೈಸ್ಕೊಂಡಿದ್ದೀನಿ. ಎಲ್ಲದನ್ನು ಸೂಪರ್ ಆಗಿ ಭರ್ಜರಿಯಾಗಿ ಶಾಪಿಂಗ್ ಮಾಡಿ ಪೂರೈಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ವಿಟಿದೆ, ನೋಡ್ಕೊಂಡು ಬರೋಣ. ಗಣೇಶ, ಈಗಲಾದರೂ ಸಂತೃಪ್ತಿಯಾಗಿ ಶಾಪಿಂಗ್ ಮಾಡೋ ಥರ ವರ ಕೊಡಪ್ಪ. ಇದು ಬೇಡ, ಇದಿದೆ ನನ್ನ ಹತ್ರ, ಬೇರೆ ಬೇರೆ ಕಾಂಬಿನೇಷನ್ ತೋರಿಸಿ. ಇದು ಸೇಮ್ ಡಿಟ್ಟೋ ಇದೆ. ಅಯ್ಯೋ, ಈ ಕಲರ್ ನನಗೆ ಒಂಚೂರು ಆಗಲ್ಲ. ಇದು ತುಂಬಾ ದಿಗಿ ಆಯ್ತು. ಏನೇ ಹೇಳಿ, ಈ ರೆಡ್ ಸಾರಿಗಿರೋ ಒಂದು ರಿಚ್ ಲುಕ್ಕು ಯಾವ ಸಾರಿಗೂ ಇರಲ್ಲ. ನನಗಂತೂ ತುಂಬ ಇಷ್ಟ ರೆಡ್ ಸಾರಿ. ನನಗೆ ಬೇಕಾಗಿರುವಂತಹ ಡ್ರೆಸ್ಸಸ್ಸು, ಸಾರಿ ಎಲ್ಲ ಸುದರ್ಶನಲ್ಲಿ ಪರ್ಚೇಸ್ ಆಯಿತು. ನೆಕ್ಸ್ಟ್ ಏನು ತೊಗೋಬೇಕು ಗೊತ್ತಾ? ಇಯರಿಂಗ್ಸ್ ತೊಗೋಬೇಕು, ಬ್ಯಾಂಗಲ್ಸ್ ತೊಗೋಬೇಕು, ಬಿಂದಿ ತೊಗೋಬೇಕು. ಎಷ್ಟಿದ್ರ ಪ್ರೈಸು? ಎಷ್ಟು ಕೊಡ್ತೀರಾ ನನಗೆ? ಪ್ರೈಸ್ ರೀಸನ್ ಪ್ರೈಸ್ ನನಗೆ ಕೊಡೋ ಪ್ರೈಸ್ ಹೇಳಿ. 725 rupees ಹಾಕ್ಕೊಡ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಶೋನಲ್ಲಿ ಹೆಂಗ್ ಕಾಣ್ತಿರ್ತೀನಿ ಅಂತ ನೋಡಿ. ಬಾಯ್. ಎಲ್ಲ ಹೆಣ್ಣು ಮಕ್ಕಳ ಕತೆ ಇದು, ನಮ್ಮೆಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ದಂಗಿತ್ತು ಇವರು. ಆದ್ರೆ ಒಂದು ರಿಯಾಕ್ಷನ್ ಸೂಪರ್ ಆಗಿ ಅನ್ಸಿದ್ದು ಅಂತಂದ್ರೆ, ಕಿರಿಕ್ ಅವರು ವಿಡಿಯೋ ಕಾಲ್ ಅಲ್ಲಿ ಇತ್ಕೊಂಡು ಎಲ್ಲದಕ್ಕೂ ಅಂತ ಹೇಳ್ತಾ ಇದ್ರು. ಏನದು ಭರ್ಜರಿ ಇಲ್ಲ, ಶಾಪಿಂಗ್? ಭರ್ಜರಿ ಶಾಪಿಂಗ್ ಅಲ್ಲ. ನನಗೆ ನನ್ನ ಲೈಫಲ್ಲಿ ನನಗೆ ಇಷ್ಟ ಆಗದಿರೋ ಏಕೈಕ ಕೆಲಸ ಅಂತ ಏನಾದ್ರು ಇದ್ರೆ ಅದು ಇವಳ ಜೊತೆ ಶಾಪಿಂಗ್ ಹೋಗೋದು. ನಾನು ಹೇಳ್ತೀನಲ್ಲ, ಯಾರಾದ್ರೂ ದೊಡ್ಡ ಟೆರರಿಸ್ಟು ಸಿಗಾಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೊಳ್ಳಿ, ಅವನಿಗೆ ನೀವು ಶಿಕ್ಷೆ ಕೊಡೋದು, ಜೈಲ್ಗೆ ಹಾಕೋದು ಎಲ್ಲ ಮಾಡಬೇಡಿ. ಇವಳ ಜೊತೆ ಒಂದಿನ ಶಾಪಿಂಗ್ ಕಳಿಸಿ ಸಾಯಂಕಾಲ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಸಾಯ್ತಾನೆ, ಡೌಟೇ ಬೇಡ. ಅದೇ ಎಷ್ಟೇ ನೋಡಿ, ಇವಾಗ ಹೇಳಲ್ಲ ರೆಡ್ ಚೆನ್ನಾಗಿದೆ ಅಂತಾಳೆ, ಪಿಂಕ್ ತಗೊಂಬಂದಿರ್ತಾಳೆ. ಅರ್ಥ ಆಯ್ತಾ? ಅಲ್ಲಿ ರೆಡ್ ಸಾರಿ ಎಷ್ಟು ಚೆನ್ನಾಗಿ ಕಾಣುತ್ತಿದ್ರು, ಇಲ್ಲಿ ಪಿಂಕ್ ಉಟ್ಕೊಂಡಿದ್ದಾರೆ. ನಮಗೆ ಗೊತ್ತು ಹಳೆವರ. ಓಕೆ, ಈ ಒಂದು ಸಂದರ್ಭದಲ್ಲಿ ಕಿರಿಕೀರ್ತಿ ಹಾಗೂ ಅರ್ಪಿತ್ ಅವರು ಕುಟುಂಬದವರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ. ಈ ಒಂದು ಸಂದರ್ಭದಲ್ಲಿ ಕಿರಿಕೀರ್ತಿ ಹಾಗೂ ಅರ್ಪಿತ್ ಅವರು ಕುಟುಂಬದವರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ. ಸೊ ಕುಟುಂಬದವರೆಲ್ಲರೂ ಬಂದಿದ್ದಾರೆ, ಅವರ ಪರಿಚಯನ ನೀವೇ ಮಾಡ್ಕೊಡಿ. ಅರ್ಪಿತಾ? ನನ್ನ ತಾಯಿ, ತಂದೆ, ನಾದ್ನಿ, ಮಾವ, ಅತ್ತೆ, ಸೋದರತ್ತೆ, ಚಿಕ್ಕಜ್ಜಿ. ಚಿಕ್ಕ ಅಜ್ಜಿನ ಅಂದ್ರೆ ನಮ್ಮ ಅಮ್ಮನ್ಗೆ ಚಿಕ್ಕಮ್ಮ ಆಗ್ಬೇಕು. ಓ, ಹಾಗೆ. So ನನಗೆ ಚಿಕ್ಕಜ್ಜಿ. ಓಕೆ ಓಕೆ. ಬಟ್ ನಾನು ಏನ್ ಗೊತ್ತಾ, ಬರ್ತಿದ್ದಾಗೆ ಸರ್ ನೀವೊಂದು ಟ್ರೋಫಿನ ಹಿಡ್ಕೊಂಡು ಬರ್ತಿದ್ದೀರಲ್ಲ, ಆ ಟ್ರೋಫಿ ಹಿಂದೆ ಇರುವಂತ ಕತೆ ಏನು ಸರ್?
ಈ ಟ್ರೋಫಿಯಿಂದ ನನ್ನ ಮಗಳ ಜೀವನ ಒಂದು ಒಳ್ಳೆ ರೀತಿಗೆ ಬಂತು ಅಂತ ಹೇಳ್ಕೊಳ್ತೀನಿ. ನಿಮಗೆಲ್ಲ ಆಲ್ರೆಡಿ ತಿಳಿದಿರೋ ಹಾಗೆ ಗಲಾಟೆ ಆಗಿ ಎಲ್ಲ ಮದುವೆ ಎಲ್ಲ ಆಯ್ತು ಅಂತ ತಿಳಿದಿದೆ ಆಲ್ರೆಡಿ. ಹೌದು ಹೌದು. ಆ ಒಂದು ಗಲಾಟೆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಸಂಬಂಧಪಟ್ಟವರು ಇದನ್ನ ಒಡೆದು ಪೀಸ್ ಮಾಡಿದ್ರು. ಇದು ಏನಂದ್ರೆ ನನ್ನ ಮಗಳು ಅಮ್ಮಣ್ಣಿ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಬೆಸ್ಟ್ ಮ್ಯಾನೇಜರ್ ಆಗಿ ಒಂದು ಟ್ರೋಫಿಯನ್ನು ಕೊಟ್ಟಿದ್ರು. ಅದನ್ನು ಹೊಡೆದಾಗ ನನಗೆ ಯಾವ ತರ ಒಂದು ತೊಂದರೆ ಅನಿಸ್ತಂದ್ರೆ, ನನ್ನ ಮಗಳ ಜೀವನ ಇದು ಈ ತರ ಹೊಡೆದಿದೆ, ನೀನು ಹೇಗಪ್ಪ ಸರಿ ಮಾಡ್ತೀಯ ಅಂತ ಕೀರ್ತಿಗೆ ಅದನ್ನ ತಗೊಂಡೋಗಿ ಬ್ಯಾಗಲ್ಲಿ ಇಟ್ಟು ಕೊಟ್ಟೆ ನಾನು. ನನ್ನ ಮಗಳ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ದೇವರು 2 ಕಣ್ಣು ಕೊಟ್ಟಿದ್ದಾನೆ ನನಗೆ. ಅದರಲ್ಲೊಂದು ನನ್ನ ಮಗಳು, ಮತ್ತೊಂದು ನನ್ನ ತಾಯಿ. ನನ್ನ ತಾಯಿಯ ಪ್ರತಿರೂಪನೇ ನನ್ನ ಮಗಳು. ಇವತ್ತು ನಾನು ಇಷ್ಟೊಂದು ಇದು ಕೊಡ್ಬೇಕಂದ್ರೆ ನನ್ನ ಮಗಳು ನನ್ನ ತಾಯಿ ಥರ ಇರೋದ್ರಿಂದ ನನಗೆ ಭಾಳ ಪ್ರೀತಿ. ಆ ಕ್ಷಣದಲ್ಲಿ ನಮಗೆ ಕೋಪ ಬಂದಿರ್ಬೋದು, ಇವತ್ತಿಗೂ ನಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದೀನಿ. ಅದೇ ರೀತಿನ ಅಂತಾರೆ ಅಳಿಯ ಸಿಕ್ಕದ ನಮಗೆ. ಅದರಿಂದ ಬೇಸರ ಆಗೋಕ್ಕಿಂತ ಸಂತೋಷನೇ ಆಗಿದೆ. ಈ ಟಿವಿ ರಿಯಾಲಿಟಿ ಶೋ ಇಂದ ಏನು ನನ್ನ ಅಳಿಯ ಸೈನ್ ಮಾಡ್ತಾ ಇದ್ನೋ, ಆಟೋಗ್ರಾಫ್ ಮಾಡೋ ಒಂದು ಪರಿಸ್ಥಿತಿಗೆ ಬಂದರು ಅಂದರೆ ಈ ಟಿವಿ ಮಾಧ್ಯಮದಿಂದನೇ ಬಂದಿರೋದವರು. ಅದಕ್ಕೆ ನಾನು ಋಣಿ ಆಗಿರ್ತೀನಿ. ಇಲ್ಲ, ನಾನು ಅದನ್ನ ಕಂಪ್ಲೀಟ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಅವಳು ಮನೆಗೆ ಹೋದಾಗ ತುಂಬ ಜೋರು ಗಲಾಟೆಗಳಾಗುತ್ತೆ. ಸೊ ಅವಾಗ ಅವಳ ಮೇಲಿನ ಕೋಪಕ್ಕೆ ಅವ್ರ ಫ್ಯಾಮಿಲಿಯವರೊಬ್ರು ಆ ಟ್ರೋಫಿನ ಹೊಡೆದಾಕ್ಬಿಡ್ತಾರೆ. ಕಣ್ಣೆದುರುಗಡೆ ಹೊಡೆದು ಪೀಸ್ ಆಗಿಬಿಡುತ್ತೆ. ಸೊ ಆ ಮೂಮೆಂಟಲ್ಲಿ ನಮ್ಮ ಮತ್ತೆ ಬೇಡಪ್ಪ ನೀನು ಫಸ್ಟ್ ಮನೆಯಿಂದ ಹೊರಡು ಫಸ್ಟ್, ಆಮೇಲೆ ನಾವು ಮಾತಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಅದಾಗಿ ಹೇಳಿದಾಗೆ ಒಂದು 2 ವಾರ ಬಿಟ್ಬಿಟ್ಟು ನನಗೆ ಫೋನ್ ಮಾಡ್ಬಿಟ್ಟು ಬಾ ಮೀಟ್ ಮಾಡಬೇಕು ಅಂತಂದ್ರೆ ತುಂಬ ಕನ್ವಿನ್ಸ್ ಮಾಡ್ತಾರೆ, ಇಬ್ರು ಟ್ರೈ ಮಾಡ್ತಾರೆ. ಬಟ್ ಆಗದೇ ಇಲ್ಲ ಅಂತ ಗೊತ್ತಾದಾಗ ನಮ್ಮ ಅತ್ತೆ ಮಾವ ಒಂದು ಕವರ್ ಹಿಡ್ಕೊಂಡು ಬರ್ತಾರೆ. ಒಂದು ಕವರ್ ಹಿಡ್ಕೊಂಡು ಬಂದ್ಬಿಟ್ಟು ತಗೊಳಪ್ಪ ಅಂತ ನಮ್ಗೆ ಕೊಡಕ್ಕೆ ಬರ್ತಾರೆ. ನನಗೆ ಫಸ್ಟ್ ನಾನು ಅಂತೀನಿ, ಯಾಕಂದ್ರೆ ಅವ್ರ ಮನೆಗೆ ಹೋದಾಗ ಒಂದು ಡೈಲಾಗ್ ಬಂದಿತ್ತು, ಒಂದು ಸೂಟ್ ಕೇಸ್ ಕೊಟ್ಬಿಟ್ಟು ಕಳಿಸಿದ್ರೆ ಬರ್ತಾ ಇದ್ದ ಇವನು ಮನೆ ಹತ್ರ ಅಂತ. ನಾನು ಆ ಥಾಟಲ್ಲಿದ್ದೆ ಇವ್ರು ಬ್ಯಾಗ್ ಹಿಡ್ಕೊಂಡು ಬಂದಾಗ. ನಾನು ಅದಕ್ಕೆ ಇಲ್ಲ, ನಾನು ಆ ಥರದ ಲಾಲಚ್ಗಳನ್ನ ಇಟ್ಕೊಂಡು ಆಸೆ ಇಟ್ಕೊಂಡು ನಿಮ್ಮ ಮಗಳನ್ನ ಲವ್ ಮಾಡಿಲ್ಲ. ನಾನು ಅದೇ ಮೂಡಲ್ಲಿದ್ದೆ. ನಾನು ಏನೋ ತೊಗೊಂಬಂದಿದ್ದಾರೆ ನನಗೆ ಆಫರ್ ಮಾಡೋಕ್ಕೆ ಅನ್ನೋ ಥರ. ಇಲ್ಲ, ನಮ್ಮ ಮಾವ ಅದನ್ನು ಲಿಟ್ರಲಿ ನಂಗೆ ನೆನಪಿದೆ. ಅದು HMT ಒಂದು ಹೋಟೆಲ್ಲು. ಆ ಹೋಟೆಲಲ್ಲಿ ಟೇಬಲ್ ಮೇಲೆ ಆ ಬ್ಯಾಗನ್ನು ಹಿಂಗೆ ಸುರಿತಾರೆ. ಅದರಲ್ಲೆಲ್ಲ ಇದರ ಪೀಸಸ್ ಇತ್ತು, ಈ ಟ್ರೋಫಿಯ ಪೀಸಸ್ಗಳು. ಅಷ್ಟು ಜೋರಾಗಿ ಹೊಡೆದಿದ್ರು ಅದನ್ನ. ನೋಡಪ್ಪ, ಇದು ನನ್ನ ಮಗಳ ಲೈಫು, ನೀನೇ ಸರಿ ಮಾಡು ಅಂತ ಅಂದ್ಬಿಟ್ಟು ಅವರು ಓಕೆ ಮಾಡಿದ ರೀತಿ ಅದು. ನಾನು ಆ ಪೀಸಸ್ನ ಎತ್ಕೊಂಡು ಮನೆಗೆ ಬಂದು ಅದಕ್ಕೆ ನಾನು ನಮ್ಮಪ್ಪ ಕುತ್ಕೊಂಡು ಫೆವಿಕ್ವಿಕ್ ಹಾಕಿ ಗಮ್ ಹಾಕಿ, ಅವಳು ಬರೋ ದಿನ ಮನೆಗೆ ಏನು ಹೊಸಲು ದಾಟಿ ಬಂದ ದಿನ ಅವಳು ಫಸ್ಟ್ ನೋಡಿದ್ದೆ ನನ್ನ ಮನೇಲಿ ಆ ಟ್ರೋಫಿ, ಆ ಜೋಡಿಸಿ ಇಟ್ಟಿದ್ದೆ. ಬಟ್ ಹೌದು, 10 ವರ್ಷದ ಕೆಳಗೆ ಅವ್ರು ನನಗೆ ನನ್ನ ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ಆ ಟ್ರೋಫಿಯನ್ನು ನನ್ನ ಕೈಗೆ ಕೊಟ್ಟು ಅದನ್ನ ಅಂಟಿಸುವ ಪ್ರಯತ್ನ ಆಗಿದೆ. ಬಟ್ ಅದರಲ್ಲಿ ಇನ್ನೂ ಬಿರುಕುಗಳಿದೆ. ಆ ಬೆರುಕುಗಳನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀನಿ ಅಂತ ನಾನು ಈ ವೇದಿಕೆಯಲ್ಲಿ ಮತ್ತೆ ಮಾಂಗ್ ಪ್ರಾಮಿಸ್ ಮಾಡ್ತೀನಿ. ನಾವು ಫಸ್ಟು ಕೀರ್ತಿನ ನೋಡಿದ್ದು ಕಾಫಿ ಡೇಯಲ್ಲಿ. ಸೊ ಆ ಕಾಫಿ ಡೇ ಒಳಗಡೆ ಹೋಗೋಗ ಕ್ಯಾಪ್ಷನ್ ಕಾಣುತ್ತೆ, ಲಾಟ್ಸ್ ಕ್ಯಾನ್ ಹ್ಯಾಪನ್ ವಿತ್ ಕಾಫಿ ಅಂತ. ಸೊ ಈಗಲೂ ನನಗೆ ಆ ಕಾಫಿ ಡೇ ನೋಡುವಾಗ ನೆನಪಾಗುತ್ತೆ, ಎಸ್ ಇಟ್ಸ್ ಟ್ರೂ, ಲಾಟ್ ಹ್ಯಾಸ್ ಹ್ಯಾಪನ್ ವಿತ್ ದ ಕಾಫಿ. ಸೊ ಹಾಗಾಗಿ ಲಾಸ್ಟ್ ಶೋಯಿಂದ ಈಗವರೆಗೂ ಸುಮಾರು ರಿಗ್ರೆಟ್ಸ್ ಆಗಿದೆ. ಸೊ ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್ ನಮ್ಗೆ ಈಗೇನು ರಿಗ್ರೆಟ್ಸ್ ಇಲ್ಲ ರೀ. ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಬಹುಮುಖ ಪ್ರತಿಭೆ. ಫಸ್ಟ್ ಎಲ್ಲ ಆರ್ತಿ ಪ್ರಸಾದ್ ಅಳಿಯ ಅಂತ ಇದ್ರು, ಈಗ ಕೀರ್ತಿ ಅರ್ಪಿತಾ ಅವ್ರ ತಂದೆ ತಾಯಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಹೇಳ್ತಾ ಹೋದರೆ ತುಂಬ ಕಹಿ ಘಟನೆಗಳಿದೆ. ಸೊ 10 ವರ್ಷದಲ್ಲಿ ಎಲ್ಲ ಹೀಲ್ ಆಗಿದೆ ಆಲ್ಮೋಸ್ಟ್. ಕೀರ್ತಿ ಜೋಡಿಸಿರೋದು ಕಪ್ಪನ ಮಾತ್ರ ಅಲ್ಲ, ಹೃದಯಗಳನ್ನೆಲ್ಲಾನು ಸೇರಿಸಿದೆ, ಪ್ರೀತಿಯ ಫೆವಿಕಾಲ್ ಹಾಕಿ ಜೋಡಿಸಿದ್ದಾರೆ. ಹೌದು, ಖಂಡಿತ. ವೆರಿ ಸ್ವೀಟ್. ಅರ್ಪಿತಾ, ನಿಮ್ಮನ್ನ ಒಂದು ಮಾತು ಕೇಳಬೇಕು. ಈಗ ನಿಮ್ಮ ತಂದೆಯವರು ಪ್ರೀತಿಯಾಗಿ ಒಂದು ಮಾತನ್ನ ಹೇಳಿದ್ರು, ನನಗೆ 2 ಕಣ್ಣುಗಳಲ್ಲಿ ಒಂದು ಕಣ್ಣು ಅಮ್ಮ, ಇನ್ನೊಂದು ಕಣ್ಣು ನನ್ನ ಮಗಳು. ಅಮ್ಮ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ ಅಂತ. ಈ ಮಾತಿಗೆ ನೀವೇನಂತ ಹೇಳ್ತೀರಾ ಅರ್ಪಿತಾ? ಆ ಮಾತಿಗೆ ನನಗೆ ಪದಗಳು ಸಿಗಲ್ಲ. ಹಾಗಾಗಿ ನನಗೆ ತಿಳಿದೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಂದರೆ ನನ್ನ ಇವತ್ತಿಗೂ ಕೂಡ ನನಗೆ ಪ್ರಪಂಚದಲ್ಲಿ ಯಾರು ಅತಿ ಮುಖ್ಯವಾದ ವ್ಯಕ್ತಿ ಅಂತ ಕೇಳಿದ್ರೆ, ನಾನು ನನ್ನ ಮಗನೂ ಗಂಡನೂ ಎಲ್ಲರೂ ಬದಿಗಿಟ್ಟು ನಾನು ಹೇಳೋ ಒಂದೇ ವ್ಯಕ್ತಿ ಅಂದರೆ ನನ್ನ ತಂದೆ ಮಾತ್ರ. ಆದರೆ ನನಗಿರುವಂತಹ ಒಂದೇ ನೋವು ಇಲ್ಲಿ ತನಕ ನಾನು ಒಂದಂದರೆ, ಇವತ್ತು ನಾನು ಚೆನ್ನಾಗಿದ್ದೀನಿ ಕೀರ್ತಿ ಜೊತೆ, ಆದರೆ ಅಪ್ಪ ಅವತ್ತು ಬೇಜಾರು ಮಾಡಿಕೊಂಡ್ರು ಅನ್ನೋ ಒಂದು ನೋವು ನಾನು ಸಾಯೋ ತನಕ ನನ್ನ ಎದೆಯಲ್ಲಿರುತ್ತೆ. ನಾನು ಎಷ್ಟೇ ಚೆನ್ನಾಗಾಗಲಿ, ಎಷ್ಟೇ ಬೆಳೀಲಿ, ಎಷ್ಟೇ ಎತ್ತರವಾಗಿ ಹೋದ್ರೂ ಅವತ್ತೊಂದು ದಿನಕ್ಕೆ ನನ್ನ ತಂದೆ ನಾನು ನೋಯಿಸಿದ್ನಲ್ಲ ಅನ್ನೋದು ನನಗೆ ಕಡೆ ಉಸಿರಿರೋ ತನಕ ಇರುತ್ತೆ.
ಸೊ ಈ ಪ್ರಪಂಚದಲ್ಲಿ ಇಡೀ ಜಗತ್ತಲ್ಲೇ ನನಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ನನ್ನ ಮಗನ್ನು ನಾನು ಸೈಡಿಗೆ ತಳ್ಳಿ ಗಂಡನ್ನು ಸೈಡಿಗೆ ತಳ್ಳಿ ನಾನು ಹೇಳೋ ಒಂದೇ ವ್ಯಕ್ತಿ ಅಂದರೆ ನನ್ನ ತಂದೆ ಮಾತ್ರ. ಇದರಲ್ಲಿ ಮತ್ತೊಂದು ಭಾಗವಹಿಸಿರೋರು ಅಂದರೆ ನಮ್ಮ ಬೀಗರು. ಅವರು ಏನೇ ಬೀಗರಾದ್ರೂ ನನ್ನ ಮಗಳನ್ನ ಅವ್ರ ಮಗಳ ಥರ ನೋಡ್ಕೊಳ್ತಾರಲ್ಲ, ಅದು ನನಗೆ ಬಹಳ ಖುಷಿ ಆಗುತ್ತೆ. ಈ ಲವ್ ಮ್ಯಾರೇಜ್ ಮಾಡಿ ಹೇಗೆ ನೋಡ್ಕೊತಾರೋ ತಂದೆ ತಾಯಿ ಅನ್ನೋ ಒಂದು ಡೌಟ್ ಇರುತ್ತೆ. ಆದರೆ ಆ ಒಂದು ನೋವನ್ನು ನನಗೆ ಇವತ್ತವರೆಗೂ ಕೊಡಲಿಲ್ಲ. ಅದಕ್ಕೆ ನಾನು ಅವ್ರಿಗೂ ನಾನು ಒಂದು ಋಣಿಯಾಗಿ ಇರ್ತೀನಿ ಅಂತ ಅನ್ಕೊಂಡು. ಇಲ್ಲಿ ಎರಡೂ ಕಡೆಯಲ್ಲಿ ಬಲಿ ಪಶು ನಾನು. ನಮ್ಮ ಮಾವ ಹೆಂಗೆ ಅಂತಂದ್ರೆ, ನಿಮ್ ಮಗಳು ನನ್ಗೆ ಇವತ್ತು ಚಾಕು ಹಾಕಕ್ ಬಂದ್ಲು ಅಂತ ಹೇಳಿ, ಇದೇ ಚಾಕು ಮಾವ ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ ಅಂತಂದ್ರೆ, ಇದು ಗ್ರಾಫಿಕ್ಸ್, ನೀನ್ ನಂಗೆ ಸುಳ್ಳು ಹೇಳ್ಬೇಡ ಅಂತ. ಆ ರೇಂಜ್ ಬ್ಲೈಂಡ್ ಅಲ್ಲಿ ಮಗಳಂದ್ರೆ ಮಗಳು. ನಮ್ಮ ಅತ್ತೆ ಸ್ವಲ್ಪ ಪ್ರಾಕ್ಟಿಕಲ್, ಅವ್ರು ಸ್ಟ್ರೈಟ್ ಅವೇ ಹೇಳ್ತಾರೆ, ಅರ್ಪಿ ಹಂಗ್ ಮಾಡಬಾರ್ದು. ನಮ್ಮ ಮನೇಲಿ ಹೋಗ್ಲಿ ಅಂತಂದ್ರೆ ನಮ್ಮಮ್ಮನ ನನಗೆ ಎಷ್ಟೋ ಸಲ ನನಗ ಅಮ್ಮ ಇವಳಿಗ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ. ಇನ್ನೊಂದೇನು ಅಂತಂದ್ರೆ ಯಾವಾಗ್ಲೂ ಅರ್ಪಿ ಒಂದು ಮಾತು ಹೇಳ್ತಾಳೆ, ನಾನು ಮದುವೆ ಆಗಿದ್ದು ನನ್ನನ್ನ, ಬಟ್ ಸಂಸಾರ ಮಾಡ್ತಿರೋದು ನಮ್ಮ ಅಮ್ಮನ ಜೊತೆಲಿ ಅಂತ. ಸೊ ಅವರಿಬ್ಬರ ಬಾಂಡಿಂಗು. ಇನ್ನೊಂದು ಅವರಿಬ್ರು ಹಂಗೆ ಚೆನ್ನಾಗಿರೋದಕ್ಕೆ ನಾವು ಸ್ವಲ್ಪ ಆರಾಮಾಗಿದ್ದೀವಿ ಲೈಫ್ ಅಲ್ವಾ, ಖುಷಿಯಾಗಿರ್ತೀರಾ, ತುತ್ತಮುತ್ತ ಸೀನ್ ಎಲ್ಲ ಇರಲ್ಲ. ಸೊ ಹಾಗಾಗಿ ನಿಮ್ಮ ತಂದೆಯವ್ರನ್ನ ಒಂದ್ ಮಾತನ್ನ ಕೇಳೋಣ. ಸರ್, ನಿಮ್ಮ ಮಗನ ಬಗ್ಗೆ, ಸೊಸೆ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? ಇವತ್ತಿನ ದಿವಸ ನನಗೆ 10 ವರ್ಷದಿಂದಾನೇ ಹೆಮ್ಮೆನೆ ನನ್ನ ಮಗ ಸೊಸೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾನು ಏನೂ ಮಾತಾಡಂಗಿಲ್ಲ, ಹೊಂದ್ಕೊಂಡಿದೀವಿ. ವೆರಿ ನೈಸ್ ಸರ್. ಅಮ್ಮ, ನೀವೇನ್ ಹೇಳ್ತೀರಾ ಸೊಸೆ ಬಗ್ಗೆ? ನಾನು ಹೇಳ್ಬೇಕು ಅಂದ್ರೆ 1 ವರ್ಷದ ಮುಂದೆ ನನ್ನ ಮಗಳು ಮದುವೆ ಮಾಡ್ಕೊಂಡೋದ್ಲು. ಅದೇ ಮಾರನೇ ವರ್ಷ ಮತ್ತೊಂದು ಮಗಳು ಬಂದ್ಲು ಅಂತ ಅನ್ಕೊಂಡಿದೀನಿ. ಸ್ವೀಟ್, ವೆರಿ ಸ್ವೀಟ್. ಅಷ್ಟು ಅವಳಿಗೆ ನನಗೆ ಒಂದು ದಿನ ಬಂದಿದೆ, ಸಣ್ಣ ಪುಟ್ಟ ಬರುತ್ತೆ. ಅದರಲ್ಲಿ ಈ ಮಗು ಹುಟ್ಟಿದ ಮೇಲಂತೂ ನಾನು ಅವಳು ಒಂದು ದಿನದ ಮಟ್ಟಿಗೂ ಒಂದು ದಿನ ನಾವೊಂದು ಬೇಜಾರು ಮಾಡ್ಕೊಂಡವ್ರಲ್ಲ, ಏನು ಮಾಡ್ಕೊಂಡವ್ರ, ನಾವು ತುಂಬಾ ಚೆನ್ನಾಗಿದ್ದೀವಿ. ಅಮ್ಮ, ನಿಮ್ ಬಗ್ಗೆ ನಿಮ್ಮ ಸೊಸೆ ಏನ್ ಹೇಳಿದಾರೆ ಅಂತ ಒಂದು ವಿಟಿ ನೋಡೋಣವಾ? ಬನ್ನಿ. ನಂಗೆ ನಮ್ಮ ಅತ್ತೆ ಅಂದ್ರೆ ತುಂಬಾ ಇಷ್ಟ. ಅವತ್ತಿಂದ ಇವತ್ತವರೆಗೂ 10 ವರ್ಷ ನನ್ನ ಜೊತೆಗೆ ಸಂಸಾರ ಮಾಡಿರೋದು 10%, 90% ಸಂಸಾರ ಮಾಡಿರೋದು ನಮ್ಮ ಅಮ್ಮನ ಜೊತೆ. ಇವತ್ತು ಇಬ್ರು ನನ್ನ ಅಮ್ಮನ್ನ ನನ್ನ ಇಬ್ರು ಎದುರುಗಡೆ ನಿಲ್ಸ್ಬಿಟ್ಟು ನೋಡಿ, ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಮಾಡ್ತಾ ಇದ್ದಾರೆ, ಯಾರು ರಾಷ್ಟ್ರಪತಿ ಆಗಬೇಕು ಅಂದ್ರೆ ಇವ್ರು ಸ್ಟ್ರೈಟ್ ಅವೇ ನಮ್ಮ ಅಮ್ಮಂಗೆ ಊಟ ಹಾಕ್ಬಿಟ್ಟು ಹೋಗಿ ಅತ್ತೆ ನೀವು ರಾಷ್ಟ್ರಪತಿ ಆಗ್ಬಿಡಿ. ಇಲ್ಲ ಮಾಡಲ್ಲ, ಯಾಕಂದ್ರೆ ಅವ್ರು ಅಲ್ಲೋದ್ರೆ ಇವ್ರು ಮನೆ ಕೆಲಸ ಇವ್ರು ಮಾಡ್ಬೇಕಾಗುತ್ತೆ, ಮಾಡಲ್ಲ. ನನಗೆ ಕಳಿಸ್ಬಿಟ್ಟು ನೀನು ಫಸ್ಟ್ ಆಫ್ ಆಲ್ ಹೋಗಿ ಡೆಲ್ಲಿ ಸೆಟ್ಲ್ ಆಗ್ಬಿಡು, ನಾನು ಮತ್ತೆ ಇಲ್ಲ ನಮ್ಮ ಅತ್ತೆ ಅಂತೂ ನಾನು ಹೇಳ್ತೀನಲ್ಲ, ಇನ್ನೊಂದು ಜನ್ಮ ಅಂತ ಇದ್ರೆ ಇವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೆಂಗೆ ಅಂತಂದ್ರೆ ಒಂದು ಡೈಲಾಗ್ ಇದೆ, ನೀನು ನನಗೆ ನೆಕ್ಸ್ಟ್ ಜನ್ಮದಲ್ಲಿ ನೀನು ಮಾತ್ರ ನನ್ನ ಗಂಡ ಆಗಿ ಬರಬೇಡ, ಆದ್ರೆ ನಮ್ಮ ಅತ್ತೆ ಆಗಿ ನಮ್ಮ ಅಮ್ಮನೇ ಬರ್ಬೇಕಂತೆ. ಅಂದ್ರೆ ಅವ್ರಿಗೆ ನಾನು ಹುಟ್ಟಬಾರ್ದು, ಅವನನ್ನ ಇವಳು ಮದುವೆ ಆಗ್ಬೇಕು, ನಮ್ಮ ಅಮ್ಮನೇ ಮತ್ತೆ ಇವಳಿಗೆ ಅತ್ತೆ ಆಗ್ಬೇಕಂತೆ. ವಾವ್, ವೆರಿ ಸ್ವೀಟ್. ಜನ್ಮ ಜನ್ಮಕ್ಕೂ ಇದೇ ಅತ್ತೆ ಬೇಕು ಅಂತ ಹೇಳಿದರೆ ಇಂಥ ಸೊಸೆ ಅತ್ತೆ ಜೋಡಿನ ನೋಡೋದು ಅಪರೂಪ. ಅಮ್ಮ, ಸೊಸೆಯ ಮುದ್ದಿನ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನು ಹೇಳೋದಿಲ್ಲ, ತುಂಬಾ ಖುಷಿ ಆಗುತ್ತೆ. ಅವಳ ಜೊತೆಗೆ 100 ವರ್ಷ ನಾನು ಕಾಲ ತೆಗಿತೀನಿ ಅನ್ನೋಷ್ಟು ಖುಷಿಯಾಗಿದೆ. ಅವ್ರ ಗಂಡ ಹೆಂಡತಿ ಜೀವನ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಹತ್ರ ಯಾವಾಗ್ಲೂ ದಿನಾನೂ ಬೇಡ್ಕೊಳ್ಳೋದು ನನ್ನಷ್ಟೇ. ಗುರು ಸರ್, ಕೂಡು ಕುಟುಂಬ ಈ ವೇದಿಕೆಯಲ್ಲಿ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪಲ್ಲವಿ ಮ್ಯಾಮ್ ಏನೋ ಮೈಕ್ ತಗೊಂಡ್ರು ಹೇಳ್ಬೇಕು ಅಂತ, ಹೇಳಿ ಮ್ಯಾಮ್. ಆಕ್ಚುಲಿ ನಾನು ಕೀರ್ತಿ ಅವ್ರ ಫ್ಯಾನ್, ಐ ಫಾಲೋ ಹಿಮ್. ಪ್ರತಿಯೊಂದು ಮಾತು ಕೀರ್ತಿ ಅವ್ರದ್ದು ಇಟ್ಸ್ ಸೋ ನೈಸ್. ಅಂದರೆ ಎಷ್ಟು ತಿಳುವಳಿಕೆ ಇದೆ ಅಂದರೆ ಅವ್ರ ತಂದೆ ತಾಯಿ ನೋಡಿ ನನಗೆ ಇವತ್ತು ಗೊತ್ತಾಯಿತು. ಆ್ಯಕ್ಚುಲಿ ಜೋಡಿ ನಂಬರ್ 1ಗೆ ನಾನು ಬಂದಿದ್ದು ಗೆಸ್ಟ್ ಆಗಿ. ಪ್ರತಿಯೊಬ್ಬರು ಕಪ್ಪಲಿಂದ ನಾವಿಬ್ಬರು ಆ್ಯಕ್ಚುಲಿ ಇನ್ಸ್ಪೈರ್ ಆಗಿದ್ದೀವಿ. ನಮ್ಮ ಜೀವನದಲ್ಲೂ ತುಂಬ ಕಷ್ಟಗಳು ಬಂದಿವೆ ಆ್ಯಂಡ್ ಅದನ್ನು ಹೇಳ್ಕೊಳಕ್ಕೆ ವೇದಿಕೆ ಅಂತ ಇರಲಿಲ್ಲ. ಬಟ್ ಗಂಡ ಹೆಂಡತಿ ಮಧ್ಯದಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ರೆ ನಮ್ಗೆ ಯಾರನ್ನೂ ತಡೆಯೋಕ್ಕಾಗಲ್ಲ. ಹೌದು, ದ ಬೆಸ್ಟ್ ಫೋರ್ಸ್ ಇನ್ ದ ಅರ್ತ್ ಇಸ್ ಅ ಗುಡ್ ಕಪಲ್ ಅಂತಾರೆ. ಹೌದು, ಎಲ್ಲ ಕಪಲ್ ಬೇರೆ 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 ರೀತಿಯಲ್ಲಿ ಡಿಫ್ರೆಂಟ್ ಎನರ್ಜೀಸ್ ಆಕ್ಚುಲಿ. ಅಂಡ್ ಆಲ್ ದ ಬೆಸ್ಟ್. ಪ್ರತಿಯೊಬ್ರು ಜೋಡಿ, ನನಗೆ ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ, ಪ್ರತಿಯೊಬ್ರು ಜೋಡಿ ಎಲ್ರಿಗೂ ನಮ್ಮ ವಿಶಸ್ ಇದೆ. ಅಲ್ಲಿ ಕೀರ್ತಿ ಅಂದ್ರೆ ಫಸ್ಟ್ ನನಗೆ ಯಾರಂತ ಗೊತ್ತಿಲ್ಲ, ನಾವು ಉಪ್ಪಿಟ್ಟು ರಿವ್ಯೂ ಅಂತ ಬಂದಿತ್ತು. ಆ ರಿವ್ಯೂ ನೋಡಿದಾಗ ತಲೆ ಕೆಳಗೆ ಮಾಡಿ ಉಲ್ಟಾ ಮಾಡಿ ರಿವ್ಯೂ ಅಂದ್ರೆ ಕ್ಯಾಮರಾ ಉಲ್ಟಾ ಮಾಡಿ ರಿವ್ಯೂ ಹೇಳಿದ್ದು. ಫಸ್ಟ್ ಟೈಮ್ ನನಗೆ ಹೇಳಿದ್ವಿ ಬಕರ್ ದಿಸ್ ಕ್ರಿಯೇಟಿವ್ ಇದ್ದಾನೆ, ಯಾರು ಅಂತ ಗೊತ್ತಿಲ್ಲ, ಬಟ್ ಕೀರ್ತಿ ಅನ್ನೋ ರೆಜಿಸ್ಟರ್ ಆಗಿದೆ. ಡೆಫಿನೆಟ್ ಇವತ್ತು ನಾಳೆ
ಬರ್ತಾನೆ ಇಂಡಸ್ಟ್ರಿಗೆ, ಎಲ್ಲ ಮೀಟ್ ಆಗ್ತೀವಿ ಅಂತಿದೆ. ಸೊ ಫಸ್ಟ್ ಟೈಮ್ ಮೀಟ್ ಆದಾಗ್ಲೇ ಹೇಳಿದೆ ನಾನು, ಓಕೆ ನನ್ ನೆನಪಿದೆ ಕಿರಿಕೀರ್ತಿ ಅನ್ನೋ ಹೆಸರು ನೆನಪಿದೆ ಅಂತ. ಒಂದು ನನ್ನ ಲೆಕ್ಕದಲ್ಲಿ ಟ್ಯಾಲೆಂಟ್ಗಿಂತ ಮಿಗಿಲಾಗಿದ್ದು ಯಾವುದಿಲ್ಲ. ದಟ್ಸ್ ದ ಬೆಸ್ಟ್. ಟ್ಯಾಲೆಂಟ್ ಇದ್ರೆ ಏನ್ ಬೇಕಾದ್ರೆ ಗೆಲ್ಬಹುದು. ಒಂದು ತಾನು ಪ್ರೀತಿಸಿದ ಹುಡುಗಿ ಸಿಗೋದು 1000ದಲ್ಲಿ ಒಬ್ರಿಗೆ. ಹೌದು ಸರ್, ಖಂಡಿತ. ಜಗತ್ತಲ್ಲಿ ಅದೇ ಗೆಲುವು ತಾನೆ, ಅದಕ್ಕಿಂತ ಮೇಲೆ ಯಾವುದು? ಅದೇ ಗೆದ್ದಾಗಿದೆ, ಲೈಫಲ್ಲಿ ಗೆದ್ದಾಗಿದೆ. ಮತ್ತೆ ನೀನು ಕಿರಿಕೀರ್ತಿಯವರೇ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರು. ನೀವೆಲ್ಲರೂ ನಿಮ್ಮ ಮದುವೆ ಸಮಯದಲ್ಲಿ ಅಷ್ಟು ಖುಷಿಯಾಗಿರ್ಲಿಲ್ಲ, ಏನಾಗುತ್ತೋ ಅನ್ನೋ ಭಯದಲ್ಲಿ ಇದ್ರಿ. ಆದ್ರೆ ಇವತ್ತು ಕುಟುಂಬ ಸಮೇತರಾಗಿ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಇವ್ರಿಗೆ ಹಾರವೂ ಬರ್ಲಿ, ಅಕ್ಷತೆಯೂ ಬರ್ಲಿ, ಹಿರಿಯರ ಆಶೀರ್ವಾದನೂ ನಿಮಗ್ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾರ ತಗೊಂಡ್ ಬನ್ನಿಪ್ಪ. ಹಾ, ಇದ್ ನೋಡಿ, ಅಪ್ಪ ಅಮ್ಮನ ಮದ್ವೆ ನೋಡಿರ್ಲಿಲ್ಲ, ಆವಿಷ್ಕಾರ ಆಲ್ಬಮ್ ನೋಡ್ಕೊಂಡು ಹೇಳ್ತಾರೆ, ಯಾಕೆ ನನ್ನ ಕರ್ಕೊಂಡು ಹೋಗಿಲ್ಲ. ಕಿರಿಕೀರ್ತಿ ಮತ್ತು ಅರ್ಪಿತಾ ಅವರ ಬದುಕಿನ ಹೊಸ ಸಂಭ್ರಮಕ್ಕೆ ಜೋಡಿ ನಂಬರ್ 1 ಸಾಕ್ಷಿಯಾಗಿದೆ. ಸೊ ಎಲ್ಲರ ಶುಭವನ್ನ ಕೋರ್ತಾ ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ, ಥ್ಯಾಂಕ್ ಯು ಕಿರಿಕೀರ್ತಿ ಅವರೇ, ಥ್ಯಾಂಕ್ ಯು ಕುಟುಂಬದವರೆಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಯ ಅರಮನೆಗೆ ಬರ್ತಾ ಇರುವಂತಹ ಮುಂದಿನ ಜೋಡಿ, ಸ್ವಾಗತಿಸಿ ಹಾಸ್ಯ ಲೋಕದ ಆಪ್ತ ಮಿತ್ರ ಚಿರಂಜೀವಿ ರಾಜಕುಮಾರ ಮಿತ್ರ ಅವರು ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಗೀತಾ ಮೇಡಮ್. ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಆಯ್ತು ನಿನ್ನ ಮೇಲೆ. ಕೋಲಾರದ ಹಟ್ಟಿ ಗಣ್ಣಿ, ಕೋಗಿಲೆದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಆಯ್ತು ನಿನ್ನ ಮೇಲೆ. ಕೋಲಾರದ ಹಟ್ಟಿ ಗಣಿ, ಕೋಗಿಲಿದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ. ನಿನ್ನ ರಾಮ ನಾನು, ನನ್ನ ಸೀತೆ ನೀನು, ಪ್ರೇಮ ಕಲ್ಯಾಣವೇ. ನಿನ್ನ ರಾಮ ನಾನು, ನನ್ನ ಸೀತೆ ನೀನು, ಪ್ರೇಮ ಕಲ್ಯಾಣವೇ. ಕಾಣ್ತಿದ್ದಾರೆ ಅಂತಂದ್ರೆ ನಮ್ಮ ಸ್ಮಾರ್ಟ್ ಮಿತ್ರ ಸರ್ ಹಾಗೂ ಬ್ಯೂಟಿಫುಲ್ ಗೀತಾ ಮೇಡಮ್ ಅವ್ರಿಗೆ ಮದುವೆ ಮಹೋತ್ಸವಕ್ಕೆ ಸ್ವಾಗತ. ವೈಟ್ ಗೌನ್ ಅಲ್ಲಿ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದ್ದೀರಾ. ಆ ಹಾಡಲ್ಲಿ ಹೇಗಿತ್ತು, ಮನ್ಸು ಕದ್ದ ಮನ್ಮೋಹಿನಿ ಅಂತೆಲ್ಲ ಇತ್ತಲ್ಲ, ಅದೇ ತರ ಇಲ್ಲಿ ರಸಿಕತೆ ಹೇಗ್ ಬರ್ತಾ ಇದೆ ಅಂತ. ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ನಾಚಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ಮಿತ್ರ ಸರ್ ನೋಡಿ, ಆಪರ್ಚುನಿಟಿ ಇದೆ. ವೈಟ್ ಗೌನ್ ಅಲ್ಲಿ ಮಿರಮಿರಾ ಅಂತ ಮಿಂಚ್ತಾ ಇದ್ದಾರೆ, ನೀವ್ ಹೇಗೆ ಹೊಗಳ್ತೀರಾ ಹೇಳಿ. ದೃಷ್ಟಿ ಏನಾದ್ರೂ ಬಿಳಕ್ ಚಾನ್ಸ್ ಇಲ್ಲ. ನಾನು ಪಕ್ಕದಲ್ಲಿದ್ದಾಗ ಅವಳಿಗೆ ದೃಷ್ಟಿ ಬಿಳಕ್ ಚಾನ್ಸೇ ಇಲ್ಲ. ನಾನೊಂಥರ ದೃಷ್ಟಿ ಬಿಡ್ತಾರ ಇದ್ದೀನಿ ಅವಳಿಗೆ, ಆದ್ರೂ ದೃಷ್ಟಿ ಆಗುತ್ತೆ ಅವಳಿಗೆ. ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಬಹಳ ಆಸೆ ಪಟ್ಟಿದ್ದೆ ಗೌನಲ್ಲಿ ಈ ತರ ಒಂದು ಸಿಂಡ್ರಲಾ ತರ ನನ್ನ ಹೆಂಡತಿ ನೋಡ್ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್ ಝೀಗೆ. ನನ್ನ ಹೆಂಡತಿನ ಅಷ್ಟು ನನ್ನ ಕನಸನ್ನ ನೆರವೇರಿಸಿದಿರಿ. ನಿಜವಾಗ್ಲೂ ನನ್ನ ದೃಷ್ಟಿನೇ 3 ವರ್ಷದಿಂದ ಫಸ್ಟ್ ಟೈಮ್ ಗೌನ್ ಹಾಕ್ತಿದ್ದೀನಿ. ಫಸ್ಟ್ ಟೈಮ್ ಗೌನ್ ಹಾಕ್ತಿರೋದಾ? ಮೇಡಮ್ ನಾನು ಗೌನ್ ಹಾಕ್ತಿರೋದು. ಸರ್
ನೀವು ವೆಡ್ಡಿಂಗ್ ಪ್ಲಾನರ್ ಅಲ್ವಾ, ನಿಮ್ಮ ಮದುವೆಗೆ ನೀವು ಯಾವ ತರ ಪ್ಲಾನ್ಗಳನ್ನೆಲ್ಲ ಮಾಡ್ಕೊಂಡಿದ್ರಿ? ಅವಳಿಗೆ ಹಸಿರು ಸೀರೆಯಲ್ಲೇ ನೋಡ್ಬೇಕು, ಅವಳನ್ನ ಹಸಿರು ಬಳೆಯಲ್ಲೇ ನೋಡ್ಬೇಕು ಅಂತ ಆಸೆಪಟ್ಟು ಮೈಸೂರಿಗೆ ಹೋಗಿ ನನ್ನ ಅಮ್ಮ ಅಲ್ಲಿ ನಾಟಕ ಕಲಿಸ್ತಾ ಇದ್ರು. ಹಸಿರು ಗಾಜಿನ ಬಳೆಗಳೇ. ಹೌದು. ಆಮೇಲೆ ಆ ಅಮ್ಮನ ಜೊತೆ ಇಂದ್ರಮ್ಮ ಅರಸ್ ಅಂತ ಹೇಳ್ಬಿಟ್ಟು ನಾಟಕ ಕಲಾವಿದರು ನನಗೆ ನಾಟಕ ಕಲಿಸ್ತಾ ಇದ್ರು. ಅವ್ರ ಜೊತೆ ಹೋಗಿ ಮೈಸೂರಲ್ಲಿ ನನಗೆ ಇಷ್ಟದ ರೇಷ್ಮೆ ಸೀರೆ ತಕೊಂಡು ಹಸಿರು ಬಳೆಗಳು ತಕೊಂಡು ಮಂಗಳೂರು ಮಲ್ಲಿಗೆ ಸೂಜಿ ಮಲ್ಲಿಗೆ ಅದನ್ನ ಮೂಡಿಸಿ ತರಿಸಿ ಹಸಿರು ಸೀರೆಯಲ್ಲಿ ಅವಳು ನೋಡಿ ಶಾಸ್ತ್ರೋತ್ಸವವಾಗಿ ಅವರೆಲ್ಲರ ಮುಂದಲ್ಲಿ ಕೂತ್ಕೊಂಡು ಸ್ನೇಹಿತರ ಜೊತೆ, ನನಗೆ ನನ್ನ ಮನೆಯಿಂದ ಯಾರು ಇರಲಿಲ್ಲ, ನನ್ನ ಸ್ನೇಹಿತರು ಮಾತ್ರ. ಅಷ್ಟು ಖುಷಿಯಿಂದ ಅದನ್ನ ಸಂಭ್ರಮಿಸೋಕೆ ಸಾಧ್ಯ. ಸಂಭ್ರಮಿಸದಲ್ಲಿ ನಾನು ನಿಶ್ಚಿತಾರ್ಥ ಆಯ್ತು. ನಿಶ್ಚಿತಾರ್ಥ ಆದ್ಮೇಲೆ ಮದುವೆನ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದೆ. ನನ್ನ ಹೆಂಡತಿಗೆ ಒಂದು ಎಲ್ಲೋ ಕಲರ್ದು ಕಾಂಜೀವರಂ ಸೀರೆ ಬೇಕು ಅಂತ ಅದನ್ನು ಹುಡುಕಿಸಿ ತರಿಸಿ, ಆಗ್ಲೇ 4,500 ರೂಪಾಯಿ, ನನಗೆ ಸಂಬಳನೇ 3,500 ರೂಪಾಯಿ ಅಷ್ಟೇ, ನಾನು ಮ್ಯಾನೇಜರ್ ಆಗಿದ್ದೆ. ತರಿಸಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ನನ್ನ ಹೆಂಡತಿನ ಆಗ್ಲೇ ನಾನು ಬಹಳ ಇಷ್ಟಪಟ್ಟಿದ್ದೆ. ಅವಳನ್ನ ನನ್ನನ್ನು ಒಪ್ಕೊಂಡಿದ್ಲು ಅವಳು. ನಾನು ಹೇಗಿದ್ನೋ ಹಾಗೆ ನನ್ನ ಒಪ್ಕೊಂಡ್ಲು ಅವಳು. ಅದೇ ದೊಡ್ಡ ವಿಷಯ. ಇವತ್ತು ಏನೆಲ್ಲ ಆಗಿದ್ದೀನಿ, ಏನೆಲ್ಲ ಆಗ್ಬೇಕು ಅಂತಿದ್ದೆ ಎಲ್ಲ ಇವಳೇ ನನ್ನ ಮಾರ್ಗದರ್ಶನ, ಇವಳೇ ನನ್ನ ಗುರು, ಇವಳೇ ನನ್ನ ಫ್ರೆಂಡು, ಇವಳೇ ನನ್ನ ತಾಯಿ, ಇವಳೇ ನನ್ನ ಸರ್ವಸ್ವ. ಈ ಕ್ಯೂಟ್ ಸಿಂಡ್ರಲ್ಲ ಹಾಗೆ ಸ್ಮಾರ್ಟ್ ಮಿತ್ರ ಸರ್ ಅವರ ವೀಚಿ ಇದೆ, ನೋಡ್ಕೊಂಡ್ ಬರೋಣಲ್ಲ. ಮದ್ವೆ ವಿಡಿಯೋ ಪ್ಲೀಸ್. ಕಲಾ ಜೀವನ ನಡೀತಾ ಇತ್ತು. ಬರುವಂತ ಪ್ರವಾಸಿಗರು ಎಲ್ಲರೂ ಕೂಡ ನಮ್ಮನ್ನ ಇಷ್ಟಪಡ್ತಾ ಇದ್ರು. ಹೋಟೆಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಸಂಜೆ ಕಲಾವಿದನಾಗಿ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ಹೀಯಾಗಿ ಕೂತಿದ್ದೀನಿ. ಲತೀಫ್ ಹೇಳ್ತಾರೆ, ಬಂದೇಳಿ ಸರ್ ನಾನು ಮಾತು ಹೇಳ್ತಿದ್ದೆ, ತಪ್ಪುಕೋಬಾರ್ದು, ಯಾಕೆ ನೀವು ಒಂದು ಮದುವೆ ಆಗ್ಬಾರ್ದು? ಹೌದಲ್ವಾ, ನನಗೆ ಒಂದು ಬಿಳಿ ಹುಡುಗಿನ ಮದುವೆ ಆಗ್ಬೇಕು ಗುರು ಅನ್ನೋದು ಬಹಳ ಆಸೆ ಇತ್ತು ಸಣ್ಣ ವಯಸ್ಸಲ್ಲಿ. ಅವತ್ತು ಬುಧವಾರ 27ನೇ ತಾರೀಕು ಮೇ ನಾನು ಮದುವೆ ಆಗ್ತೀನಿ ಅಂತ ಸಣ್ಣ ಒಂದು ಸ್ಮೈಲ್ ಇದೆ ಮುಖದಲ್ಲಿ. ಬರ್ತಾಳೆ ಇವಳು, ಒಂದು ಕಾಫಿ ಕಲರ್ ಸೀರೆ, ಒಂದು ಕೋಲಿಗೆ ಸೀರೆ ಸಿಕ್ಕಿದಂಗೆ ಬೆಳ್ಳಗಿದ್ಲು. 43 kg 44 kg ನಾನು ಮದುವೆ ಆದಾಗ ಬೆಳ್ಳಗಿದ್ದಾಳೆ. ಹಾಗೆ ನೋಡಿದ್ವಿ, ಇವಳು ನಾನು ಸಣ್ಣ ವಯಸ್ಸಿಂದ ಏನೋ ಲವ್ ಮಾಡ್ತಾ ಇದ್ದೀನೇನೋ, ನನ್ನ ಫಸ್ಟ್ ಕ್ರಶ್ ಏನೋ ಎಲ್ಲ ನನಗೆ ಏನೋ ಒಂಥರ ಭ್ರಮಾಲೋಕ ಕೊಟ್ಟೋಗ್ಬಿಟ್ಟಿದ್ವಿ. ಆದ್ರೆ ಇವಳೇ ಆಗೋದು, ಇವ್ರು ಕೊಡದೇ ಇದ್ರೆ ಇವಳು ಎತ್ತಾಕೊಂಡು ಹೋಗೋದು, ಏನಾದ್ರೂ ಮಾಡೋದು, ಲವ್ ಹಿಂದೆ ಬೀಳೋದೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟೆ. ಜೂನ್ 5ನೇ ತಾರೀಕು ನನ್ನ ಎಂಗೇಜ್ಮೆಂಟ್ ಅನ್ನು ನಾನು ಫಿಕ್ಸ್ ಮಾಡ್ತೀನಿ. ಎಂಗೇಜ್ಮೆಂಟ್ ಶಾಸ್ತ್ರ ಆದ್ಮೇಲೆ 19ನೇ ತಾರೀಕು 2000 ಇಸ್ವಿಯಲ್ಲಿ ಹಿಂದೂ ಶಾಸ್ತ್ರದ ಪ್ರಕಾರ ನಾವು ಮದುವೆ ಆಗ್ತೀವಿ. ನಾವು ಇನ್ನೊಂದು ಮದುವೆ ಆಗ್ತೀವಿ. ಅವರ ಮದುವೆನ ಅವ್ರ ಅಪ್ಪ ಅಮ್ಮ ನೋಡ್ಬೇಕು ಅಂತ ಆಸೆ ಇರುತ್ತೆ. ಚರ್ಚಲ್ಲಿ ಹೋಗಿ ನನ್ನ ಕರ್ಕೊಂಡು ಹೋಗಿ ಸರ್, ಗೀತಾ ಮೇಡಮ್ ಅವರು ಕೊಡಲ್ಲ ಅಂತ ಹೇಳಿದ್ರೆ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತಲ್ಲ ಸರ್, ಅಷ್ಟು ಏನ್ ಸರ್ ಹುಚ್ಚು ನಿಮ್ಗೆ? ಅಲ್ಲ, ಒಂದು ನಾನು ಸಣ್ಣ ವಯಸ್ಸಲ್ಲಿ ಕಪ್ಪಗಿದ್ದೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಮನೆಯಲ್ಲಿ ಜಾಸ್ತಿ ದಿನ ಇರಲಿಲ್ಲ. 10ನೇ ಕ್ಲಾಸ್ ಆದ್ಮೇಲೆ ನಾನು ಅಬ್ಸ್ಕಾಂಡ್ ಆಗ್ಬಿಟ್ಟೆ. ನಾನು ಓದಿದ್ದು ಈವ್ನಿಂಗ್ ಕಾಲೇಜಲ್ಲಿ, ಚೆನ್ನಾಗಿ ದುಡಿತಾ ಇದ್ದೆ, ಬೇರೆ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಳ್ಳೆ ಲ್ಯಾವಿಶ್ ಜೀವನ. ಒಂದು ವೀರಭೂಮಿ ಪ್ರವಾಸಿ ಗ್ರಾಮ ಅನ್ನೋ ಪ್ರವಾಸಿ ಗ್ರಾಮದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಆಗ ಒಂಟಿತನ ಕಾಡ್ತಾ ಇರ್ತದೆ, ಅದರೊಳಗೆ ತುಂಬಾ ದುಡ್ಡು. ನಾನು ತುಂಬಾ ಲ್ಯಾವಿಶ್ ಆಗಿ ಇಸ್ತ್ರಿ ಮಾಡಕ್ಕೆಲ್ಲ ತುಂಬಾ ಖರ್ಚು ಮಾಡ್ತಾ ಇದ್ದೆ. ಆಗ ಸಂಜೆ ಸ್ವಲ್ಪ ಹಾಕೊಂಡು ಚಳಿಯಲ್ಲಿ ಕೂತಾಗ ಬಂದು ನನ್ನ ಫ್ರೆಂಡ್ ಹೇಳಿದ್ರು, ನಮ್ಮ ಕುಕ್ಕು, ಸರ್ ನೀವು ಇಸ್ತ್ರಿ ಮಾಡೋ ಖರ್ಚು ಅಲ್ಲಿ ಒಂದು ಕುಟುಂಬ ನಡೆದೋಗುತ್ತೆ, ನಿಮ್ಗೊಬ್ರು ಬೇಕು ನಿಮ್ಮ ತಿದ್ದಕ್ಕೆ ತಿಡಕ್ಕೆ ನಿಮ್ಗೆ ಹಿಡಿಯಕ್ಕಾಗಲ್ಲ ಅಂತೇಳಿ ಹೇಳಿದ್ರು. ಅವ್ರ ಮಾತಿಗೆ ಗೌರವ ಕೊಟ್ಟು, ಒಂದೊಳ್ಳೆ ಹುಡುಗಿ ಬೇಕು ನನಗೆ, ಸಂಪ್ರದಾಯಸ್ಥ ಹುಡುಗಿ ಇರಬೇಕು, ಬಡವರಾಗಿರ್ಬೇಕು, ಅವರು ಬೆಳ್ಳಗಿರ್ಬೇಕು, ಕಂಡೀಷನ್ಸ್ ಬೆಳ್ಳಗಿರ್ಬೇಕು. ನನ್ನನ್ನು ಒಪ್ಕೊಂಡ್ರು, ನನ್ನ ಮಗನಾಗಿ, ನನ್ನ ಅಳಿಯನಾಗಿ, ಅವರ ಕುಟುಂಬದ ಸದಸ್ಯನಾಗಿ ನನ್ನನ್ನು ಒಪ್ಕೊಂಡ್ರು. ನನ್ನ ಅತ್ತೆ, ಶೀ ಈಸ್ ಹೀರೋಯಿನ್, ರಿಯಲ್ ಹೀರೋಯಿನ್ ಅವರು. ನನ್ನ ಅತ್ತೆ ನನ್ನ ಒಪ್ಕೊಂಡ್ರು, ನಂಬಿದ್ರು. ಇವನು ಕೈ ಬಿಡಲ್ಲ, ಈ ಹುಡುಗ ಕೈ ಬಿಡಲ್ಲ, ಕೈ ಹಿಡಿದು ನಡೆಸ್ತಾನೆ ಅಂತೇಳಿ ಅವರ ಆಶೀರ್ವಾದ, ಅವರ ನಂಬಿಕೆ ಇವತ್ತು 23 ವರ್ಷ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಿದೆ. ನನ್ನ ನಂಬಿದಕ್ಕೆ ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಈ ಟಿವಿ ಮೂಲಕ. ಇವತ್ತು ಇವರ ಕುಟುಂಬದವರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ, ಸ್ವಾಗತಿಸಿ ಇವರ ಕುಟುಂಬದವ್ರನ್ನ. ನಿಮ್ಮ ಕುಟುಂಬದವ್ರನ್ನ ನೀವೇ ಪರಿಚಯ ಮಾಡ್ಕೊಡಿ ಸರ್. ನನಗೆ ನನ್ನ ಮನೆ ದೊಡ್ಡ ಕುಟುಂಬ, 7 ಜನ ಮಕ್ಕಳು, 18 ಜನ ಕಸಿನ್ಸ್ ಇಬ್ಬರಿಗೆಲ್ಲ. ನನ್ನ ತಂಗಿ ಇವಳು ಸಿನಿ ಬಿನೋಸ್ ಅಂತ ನೋಡಿ, ಇವಳು ನನ್ನ ತಂಗಿ. ಗೊತ್ತಾಯ್ತು ನೀವು ಹೇಳ್ತಾ ಇರೋದು ಗೊತ್ತಾಯ್ತು. ನೀವು ತಂಗಿ ಅಂದ ತಕ್ಷಣ ಅದನ್ನೇ ಗಮನಿಸಿದೆ ನಾನು. ನನ್ನ ಭಾವ ಬಿನೋಸ್, ನನ್ನ ಮಗಳು ಸೋನಿಯಾ,
ಸೋನಿಯಾ ಗೀತಾ ತರ ಇದ್ದಾರೆ ಅಲ್ವಾ? ನನ್ನ ಮಗ ರಾಹುಲ್, ನನ್ನ ನಾದಿನಿ, ನನ್ನ ದೊಡ್ಡ ಮಗಳ ತರನೇ ಅವಳು ನನಗೆ. ನಾನು ಇವಳನ್ನ ಮದುವೆ ಆದಾಗ ಅವಳು 9ನೇ ಕ್ಲಾಸ್ ಹುಡುಗಿ. ನನ್ನನ್ನು ಅಪ್ಪ ಅಂತ ಕರೀತಾ ಇದ್ರು, ಬಹಳ ಪ್ರೀತಿ ತುಂಬ ಪ್ಯಾಂಪರ್ಡ್, ನನ್ನ ಅಷ್ಟು ಪ್ರೀತಿ ಮಾಡಿ. ಅದಕ್ಕೋಸ್ಕರ ನಾನು ಕಣ್ಮುಂದನೇ ಕಾಣಿಸ್ಕೋಬೇಕು ಅಂತ ಬೆಂಗಳೂರಲ್ಲಿ ಚೇತನ್ ಗೌಡ ಅಂತೇಳಿ ಒಂದು ಹುಡುಗನಿಗೆ, ನಮ್ಮ ಸ್ನೇಹಿತನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೀನಿ. ನನ್ನ ಮನೆ ಹತ್ರನೇ ಇದ್ದಾಳೆ, ನನ್ನ ಮಗಳಾಗಿ ನನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ದಾಳೆ. ಖುಷಿ ಆಗುತ್ತೆ. ರಾಹುಲ್ನ ನಾನು ಪ್ರಶ್ನೆ ಕೇಳ್ತೀನಿ. ನೀವು ತುಂಬಾ ಯಾವಾಗ್ಲೂ ಅಪ್ಪ ಮಗ ಅಂತ ಅನ್ಸೋದೇ ಇಲ್ಲ, ಫ್ರೆಂಡ್ಸ್ ತರ ಇರ್ತೀರಾ. ಈ ಫ್ರೆಂಡ್ಲಿ ಅಪ್ಪನ ಬಗ್ಗೆ ನೀವೇನ್ ಹೇಳ್ತೀರಾ? ಫ್ರೆಂಡ್ಗಿಂತ ಜಾಸ್ತಿ ಒಂದು ಬ್ರದರ್ ತರ ಅಂತ ನೋಡ್ಬೋದು. ಬ್ರೋ ಅಂತೆಲ್ಲ ಕರೀತಾನೆ, ಬ್ರೋ ಡ್ಯಾಡಿ ಅಂತ ಹೇಳ್ಬೋದು. ನಮ್ಗೆ ಏನೇ ಎಲ್ಲ ಫಿಲಮ್ಗೆ ಹೋಗೋದ್ರಿಂದ ಹಿಡಿದು ಕ್ಲಬ್ಬಿಂಗ್, ಒಟ್ಟಿಗೆ ಡೆಸ್ಟಿನೇಷನ್ ಆಗಿ ಒಟ್ಟಿಗೆ ಮಾಡ್ತೀವಿ ಸರ್. ನಾವು ಹುಡುಗಿನ ಒಂದೊಂದ್ಸಲ ಕಾರ್ ಓಡಿಸ್ಕೊಂಡು ಹೋಗ್ತಾನೆ, ನಾನು ಡ್ರೈವ್ ಮಾಡಲ್ಲ, ನನ್ನ ಕರ್ಕೊಂಡು ಹೋಗ್ತಾನೆ ಬೆಳಿಗ್ಗೆ ಎದ್ದು. ನೋಡುವ ರಾಹುಲ್ ಲೆಫ್ಟ್ ಅಲ್ಲಿ ಬರೋರೆಲ್ಲ ಹುಡುಗಿರು ನಿಂದು, ರೈಟ್ ಅಲ್ಲಿ ಬರೋರೆಲ್ಲ ನಂದು ಅಂತ ಹೇಳ್ಬಿಟ್ಟು ಆತರ ಪಾಪ ಒಳ್ಳೆ ಹುಡುಗಿ ಬದಲು ತಮಾಷೆ ಮಾಡ್ಕೊಂಡು. ಬಟ್ ಫ್ಲರ್ಟ್ ಎಲ್ಲ ಅವರೇ ಮಾಡೋದು, ನಾನೇನು ಮಾಡ್ತೀನಿ. ಸೀರಿಯಸ್ಲಿ ಬ್ರೋ ಡ್ಯಾಡ್. ಹೌದು, ನನ್ನ ಫ್ರೆಂಡ್ ಇವಳು, ಮನೆ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡ್ ಸೋನಿಯಾ. ಒಟ್ಟಿಗೆ ಡ್ಯಾನ್ಸ್ ಮಾಡೋದು, ಕುಕಿಂಗು, ಎಲ್ಲದರಲ್ಲೂ ಕೂಡ ಬೆಸ್ಟ್ ಸಪೋರ್ಟ್ ನನಗೆ. ಎಲ್ಲದಕ್ಕೂ ಕೂಡ ಕಲಾ ಜೀವನದಲ್ಲಿ ಬೆಸ್ಟ್ ಸಪೋರ್ಟು ಮಗಳು. ಹೋಗ್ಲಿ, ನಿಮ್ಮ ಅಪ್ಪ ಅಮ್ಮನ ಈಗ ನೋಡಿದಾಗ ತಲೆಯಲ್ಲಿ ಯಾವ ಸಾಂಗ್ ಬರುತ್ತೆ ಡ್ಯಾನ್ಸು ಅಂತ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಸಂಜು ಮತ್ತು ಗೀತಾ. ಖುಷಿ ಆಯ್ತಾ ಅಪ್ಪ ಅಮ್ಮ ಡಾನ್ಸ್ ಮಾಡಿದ್ದು? ತುಂಬಾ ಖುಷಿ ಆಯ್ತು. ಇಲ್ಲ, ಈಗ ಸೋನಿಯಾ ಡಾನ್ಸ್ ಮಾಡ್ಬೇಕಲ್ಲ. ಅವ್ರು ಹೇಳಿದ್ರಲ್ಲ ಮಿತ್ರ ಸರ್, ಸೋನಿಯಾನೇ ಅವ್ರಿಗೆ ಡಾನ್ಸಿಂಗ್ ಪಾರ್ಟ್ನರ್ ಅಂತ ಮನೆಯಲ್ಲಿ. ಮತ್ತೆ ಹೋಜಾಯ್ ಸೂಪರ್ 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 ಎಲ್ಲರ ಕಡೆಯಿಂದ ಸರ್ ಸೂಪರ್ ಎಂತ ಆಡಿಯೋ ಅಲ್ವಾ? ವಾಟ್ ಎ ಬಾಡಿ ಲ್ಯಾಂಗ್ವೇಜ್, ವಾಟ್ ಎ ಎನರ್ಜಿ, ವಾಟ್ ಎ ಕೋಆರ್ಡಿನೇಷನ್ ಅಲ್ವಾ? ರಿಯಲಿ ಫ್ಯಾಂಟಾಸ್ಟಿಕ್. ಒಂದು ಅಪರೂಪದ ಫ್ಯಾಮಿಲಿ ಇದು. ಸೊ ಮಿತ್ರ ಸರ್, ನೀವು ಹ್ಯಾಂಡ್ಸಮ್ ಆಗಿ ರೆಡಿ ಆಗಿ ಬಂದಿದ್ದೀರಾ. ನೀವು ಈ ಬ್ಯೂಟಿಫುಲ್ ಸಿಂಡ್ರೆಲಾಗೆ ಒಂದು ರಿಂಗ್ ಅನ್ನ ತೊಡಿಸಿ ಕೇಕ್ ಕಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ರೆಡಿನಾ?
ದಾಂಪತ್ಯ ಜೀವನವನ್ನ ಸೆಲೆಬ್ರೇಟ್ ಮಾಡ್ತಾ ಇರೋಂತ ಈ ಒಂದು ಕ್ಯೂಟ್ ಜೋಡಿ ಬಗ್ಗೆ ನೀವೇನ್ ಹೇಳ್ತೀರಾ? ಮಿತ್ರ ಸರ್ ಯಾವಾಗೂ ಅವ್ರು ಮೊದಲಿಂದ ಹೇಳ್ತಾ ಇದಾರೆ, ನಾನೊಬ್ಬ ಕಪ್ಪು, ನಮ್ಮ ಮನೆಯಲ್ಲೆಲ್ಲರೂ ಹುಣ್ಣಿಮೆ, ನಾನೊಬ್ಬ ಅಮಾವಾಸ್ಯೆ ಅಂತ. ಆಕ್ಚುಲಿ ಅಮಾವಾಸ್ಯೆ ತುಂಬಾ ಶ್ರೇಷ್ಠ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅಮಾವಾಸ್ಯೆ ದಿನ ಸಾಕಷ್ಟು ಪೂಜೆಗಳು ನಡೆಯುತ್ತೆ. ಬಿಕಾಸ್ ಏನಂದ್ರೆ ಎಲ್ಲರೂ ಅಮಾವಾಸ್ಯೆ ಅಂದ್ರೆ ನೆಗೆಟಿವ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಮಾವಾಸ್ಯೆನ ತುಂಬಾ ಪಾಸಿಟಿವ್ ಎಲ್ಲಾರ್ಗು ಸಹ. ಆಮೇಲೆ ತುಂಬಾ ಹೃದಯವಂತರು ನೀವು. ಒಬ್ಳು ನಾದ್ನಿನ ಮಗಳು ಅಂತ ಕರೆಯೋದಿದೆಯಲ್ಲ, ಅದಕ್ಕಿಂತ ಹೃದಯವಂತಿಕೆ ಇನ್ನೊಂದು ಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿನ ಕನಸ್ಕೊಂಡು ಅವಳಿಗೋಸ್ಕರ ಅಷ್ಟು ಚೆನ್ನಾಗಿ ಹಸಿರು ಸೀರೆ, ಹಸಿರು ಪಡೆಗಳು, ಮಂಗಳೂರು ಸೂಜಿ ಮಲ್ಲಿಗೆ ತಗೊಂಡೋಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಪಾರ್ಟ್ ಆದ್ರೆ ಹೆಂಡತಿನ ತಾಯಿ ಅಂತ ಕೆಲವರು ಮಾತ್ರನೇ ಕರೆಯೋದಕ್ಕೆ ಸಾಧ್ಯ ಮಿತ್ರ ಅವರು. ಅದು ತುಂಬಾ ದೊಡ್ಡ ಹೃದಯ ಬೇಕದಕ್ಕೆ. ಅಲ್ಲಿ ಈಗೋನು ಆಗ್ಲಿ, ಮತ್ತೊಂದಾಗ್ಲಿ, ಇನ್ನೊಂದಾಗ್ಲಿ ಹೆಂಡತಿನ ತಾಯಿ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತಂದ್ರೆ ನೀವು ಹೆಂಡತಿನ ನನ್ನ ಎರಡನೇ ತಾಯಿ ಅಂತ ಕರೆದ್ರಿ, ಗುರು ಅಂತ ಕರೆದ್ರಿ, ಮಾರ್ಗದರ್ಶಕರು ಅಂತ ಕರೆದ್ರಿ. ನೀವೇ ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಿ ನಿಮ್ಮೆಲ್ಲ ಕ್ರೆಡಿಟ್ನ ನೀವು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀರಾ. ಅವರು ಅದೇ ತರ ಎಲ್ಲ ಇಟ್ಕೊಂಡು ನಿಮ್ಮೇಲೆ ಹಾಕ್ತಾರೆ. ರಿಯಲಿ ಯುವರ್ ಬ್ಲೆಸ್ಡ್ ಫ್ಯಾಮಿಲಿ. ಪ್ರೇಮ್ ಸರ್, ಒಂದು ವಿಷಯ ನಾನು ಹೇಳಲೇಬೇಕು. ನನ್ನೆಲ್ಲ ಹುಚ್ಚು ಪ್ರಯತ್ನಕ್ಕೂ ಇವಳು ಕೈ ಜೋಡಿಸಿದಾಳೆ ನನಗೆ. ನಟನಾಗಿ, ಉದ್ಯಮಿಯಾಗಿ, ಬಿಸ್ನೆಸ್ ಬಿದ್ದಾಗ ಎದ್ದಾಗ ನಮ್ಗೆ ನಾವೇನು ಕೈ ಏನು ಇಟ್ಕೊಂಡ್ ಬಂದವರಲ್ಲ. ನಾನು ಬೆಂಗಳೂರಿಗೆ ಬಂದಾಗ, ಧಾರಾವಾಹಿ ಮಾಡಕ್ ಬಂದಾಗ ನನಗೆ 2 ಮಕ್ಕಳು, ಪಾಪ ಇವಳೊಬ್ಳು 1,500 ರೂಪಾಯಿ ಇಟ್ಕೊಂಡ್ ಬಂದಂತವ್ರು. ನಾನು ಮತ್ತೆಲ್ಲ ಆಸ್ತಿಗಳು ಮಾಡಿದೆ, ಎಲ್ಲ ಮಾಡಿದೆ. ಒಂದು ಸಿನಿಮಾ ನಿರ್ಮಾಣ ಮಾಡಿ, ರಾಗ ಅನ್ನೋ ನನ್ನ ಕನಸಿನ ಕೂಸು ಗೊತ್ತಿದೆ ನಿರ್ಮಾಣ ಮಾಡಿ ತುಂಬಾ ಪ್ರಶಂಸೆಗಳು ಎಲ್ಲ ಸಿಕ್ಕಿದ್ರು ಕೂಡ ಆರ್ಥಿಕವಾಗಿ ನಾನು ಸಿಕ್ಕಾಪಟ್ಟೆ ನೆಲ ಕಚ್ತೀನಿ. ಆಲ್ಮೋಸ್ಟ್ ಬೀದಿಗೆ ಬಂದ್ಬಿಡ್ತೀನಿ ನಾನು. ಸಿಕ್ಕಾಪಟ್ಟೆ ಅವಮಾನಗಳು, ಬೇರೆ ಕೆಲಸ ಇಲ್ಲ, ಊಟಕ್ಕೂ ತೊಂದರೆ ಆಗುವಂತ ಸಂದರ್ಭ, ಸಾಲದ ಬಾಧೆ, ಕೋರ್ಟು ಕಚೇರಿ, ರೌಡಿಸಮ್ ಎಲ್ಲವನ್ನೂ ಕೂಡ ನೋಡುವಂತ ಪ್ರಸಂಗ ಬರುತ್ತೆ ನನಗೆ. ಪ್ರಸಂಗದಲ್ಲೇ ಇದ್ದೀನಿ ಕೂಡ. 1 ನಿಮಿಷ ಕೂಡ, 1 ಸೆಕೆಂಡ್ ಕೂಡ ನನ್ನ ಹೆಂಡತಿ ಆಗ್ಲಿ, ನನ್ನ ಮಗಳಾಗ್ಲಿ, ನನ್ನ ಮಗ ಆಗ್ಲಿ, ನೀನ್ ತಪ್ಪು ಮಾಡಿದೀಯಾ ಅಥವಾ ನಿನ್ನ ಹುಚ್ಚು ಪ್ರಯತ್ನಕ್ಕೆ, ನಿನ್ನ ಹುಚ್ಚು ಇದಕ್ಕೋಸ್ಕರ ನಮ್ಮನ್ನು ಬಲಿಪಶು ಮಾಡಿದೀವಿ ಒಂದಿನ ಹೇಳಿಲ್ಲ. ನೀವು ಸಂಪಾದನೆ ಮಾಡಿದ್ದೀರಾ, ನೀವು ಕಳೆದಿದ್ದೀರಾ, ಕಷ್ಟಗಳು ಹೋಗುತ್ತೆ, ಒಳ್ಳೆ ದಿನ ಬರ್ತದೆ, ನನ್ನ ಸಾಥ್ ಕೊಟ್ಟಿದ್ದಾರೆ. ನನಗೆ ನಿಜವಾದಂತ ಫ್ರೆಂಡ್ಸ್ ಅಂತ ಇದ್ರೆ ಇವ್ರಿಗೆ 3 ಜನ. ನನಗೆ ವೆರಿ ಥ್ಯಾಂಕ್ಫುಲ್ ಟು ಗೀತಾ. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನ ಕೈ ಬಿಡದೆ ಇದ್ದಿದ್ದಕ್ಕೆ, ನನ್ನನ್ನು ಮೋಟಿವೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಜೋಡಿ ನಂಬರ್ 1 ಅಲ್ಲಿ ಇವರು ಒಂದು ಬ್ಯೂಟಿಫುಲ್ ಚಾಪ್ಟರ್. ಆ ಚಾಪ್ಟರ್ ಅಲ್ಲಿ ಇರುವಂತ ಪಾಠ ಏನು ಅಂತಂದ್ರೆ ಒಂದೇ, ಅದು ಪ್ರೀತಿ ಪ್ರೀತಿ ಪ್ರೀತಿ. ಇಂಥ ಪ್ರೀತಿ ತುಂಬಿದ ಫ್ಯಾಮಿಲಿಗೆ ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ವೇದಿಕೆಗೆ ಬಂದಿದ್ದಕ್ಕೆ. ಮಿತ್ರ ಸರ್ ಅಂಡ್ ಸಿಂಡ್ರೆಲಾ, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ, ಮುಂದಿನ ಜೋಡಿಯನ್ನ ಮದುವೆ ಮಹೋತ್ಸವಕ್ಕೆ ಬರ್ಮಾಡ್ಕೊಳ್ಳುವಂತ ಸಮಯ. ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಕಂಬದ ರಂಗಯ್ಯ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಲೀಲಾವತಿ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಲೀಲಾವತಿ ಅವರೇ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ರ. ಇದು ನಿಮ್ಮ ಮದುವೆ ಅಟೈರಾ? ಹೌದು ಮೇಡಮ್, ನಮ್ದ್ರಲ್ಲಿ ಇದನ್ನೇ ಹಾಕೋದು. ಬಿಳಿ, ತುಂಬಾ ಕಪ್ಪು ಬಳೆಯನ್ನ ಹಾಕೊಂಡು ತುಂಬಾ ಮುದ್ದ ಕಾಣ್ತಿದ್ದೀರಾ. ಡಾನ್ಸ್ ಅಂದ ತಕ್ಷಣ ನೋಡಿ, ಅಯ್ಯೋ ನಿಮ್ಮವ್ರು ಏನ್ ಕುಣಿತಾರೆ ಅಂತಂದ್ರೆ, ಏನ್ ಎಂಜಾಯ್ ಮಾಡ್ಕೊಂಡು ಪ್ರತಿ ಸಲ ಡಾನ್ಸ್ ಮಾಡ್ತಾರೆ ಅಂದ್ರೆ ಸಖತ್ ಖುಷಿ ಆಗುತ್ತೆ. ಶ್ವೇತಾ, ನನಗೆ ಕಂಬದ ರಂಗಯ್ಯ ಅವ್ರ ಬಗ್ಗೆ ಏನೋ ಆಶ್ಚರ್ಯ ಅನ್ಸಲ್ಲ. ಯಾಕೆಂದ್ರೆ ಅವ್ರು ಕಲಾವಿದರು. ಅವ್ರು ಎಷ್ಟೋ ಸ್ಟೇಜ್ ನೋಡಿದ್ದಾರೆ, ಇನ್ನೆಷ್ಟೋ ವೇದಿಕೆಗಳು, ಕ್ಯಾಮರಾ ಎಲ್ಲ ನೋಡ್ಬಿಟ್ಟಿದ್ದಾರೆ. ಹೌದು. ಲೀಲಾವತಿ ಮ್ಯಾಜಿಕ್ ಅಲ್ವಾ? ಕಳೆದ ವಾರ ಒಂದ್ ಸಣ್ಣ ಹಿಂಜರಿಕೆ ಇತ್ತು, ಒಂದ್ ಸಣ್ಣ ಭಯ ಇತ್ತು, ಯಾರೇನ್ ಅನ್ಕೋತಾರೋ, ಏನಾಗುತ್ತೋ, ನಾನೇ ಎಡವು ಬಿದ್ದ್ಬಿಡ್ತೀನೋ, ಇದೆಲ್ಲ ಇತ್ತು. ಇವತ್ತು ಅವ್ರು ಏನು ಏಕದಮ್ ಅವರೇ ತಗೊಂಡ್ಬಿಟ್ರು ಸ್ಟೆಪ್ಸ್ ಎಲ್ಲ. ನಾನು ಅದನ್ನೇ
ಸುಮ್ಮನೆ ಹೇಳ್ದೆ ಹಳ್ಳಿ ಹೆಣ್ಮಕ್ಳಿಗೆ ಧೈರ್ಯ ಜಾಸ್ತಿ ಅಂತ. ಅವ್ರಿಗೇನಂದ್ರೆ ಈ ಪ್ರಪಂಚದ ಬಗ್ಗೆ ಸ್ವಲ್ಪ ಗೊತ್ತಿರಲ್ಲ, ಯಾರು ಹೆಂಗೋ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ಬಿಟ್ಟು. ಒಂದು ಸರಿ ಪ್ರಪಂಚ ಹಿಂಗೆ ಎಲ್ಲಾ ನಮ್ಮವ್ರೆ ಇಲ್ಲಿರೋರು ಅಂತ ಗೊತ್ತಾಗ್ಬಿಡ್ತು ಅಂದ್ರೆ ಅದ್ರ ಕದರೇ ಬೇರೆ ಅಂತ. ಹೌದು, ಅದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ ಕಣವ ನೀನು. ಅಲ್ವಾ? ಸೂಪರ್ ನೀನು. ನಿಜವಾದ ಮಾತು. ಹೆಂಡತಿ ನಿಮ್ಮನ್ನ ನೋಡಿ ಇಷ್ಟಪಟ್ರು ಅಲ್ವಾ, ಅವರು ನಿಮ್ಗೆ ಎಷ್ಟು ಇಷ್ಟ ಅಂತ ಯಾವ ಸಂದರ್ಭದಲ್ಲಾದ್ರೂ ನೀವ್ ಅವ್ರ ಹತ್ರ ಹೇಳ್ಕೊಂಡಿದ್ದೀರಾ? ನಾನ್ ಕೋಪ ಮಾಡ್ಕೊಂಡಾಗ ಹೇಳಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಕ್ ಟೈಮ್ ಸಿಗೋದಿಲ್ಲ. ಹಂಗಾಗಿ ನಾನು ಅದ್ರ ಕಡೆ ಒಂದೊಂದ್ಸಲ ಬೇಜಾರಾಗತ್ತೆ. ಅದ್ ನನ್ಗೆ ಹೇಳ್ದಾಗ ಲೀಲಾ, ನೀನ್ ಸಿಕ್ಕಿರೋದು ನನ್ನ ಅದೃಷ್ಟ, ನಾನ್ ಸಿಕ್ಕಿರೋದು ನಿನ್ನ ಅದೃಷ್ಟ ಅಂತ ನೀನು ಹೇಳ್ತಾ ಇರ್ತೀಯ. ನಾವಿಬ್ರು ಇಷ್ಟು ಖುಷಿಯಾಗಿ ಇರೋದಕ್ಕೆ ನೀನು ಖುಷಿಯಾಗಿ ಇರೋದ್ರಿಂದನೇ ಇದೆಲ್ಲ ಸಾಧ್ಯ ಅಂತ ಅವ್ರು ಹೇಳಿದ್ರು. ಅಷ್ಟ್ ಹೇಳಿ ಕೈ ತೊಳ್ಕೊಂಡ್ರೆ ಆಗಲ್ಲ. ಈ ಒಂದು ಸಂದರ್ಭದಲ್ಲಿ ಲೀಲಾವತಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ರೊಮ್ಯಾಂಟಿಕ್ ಹಾಡನ್ನ ಇವ್ರಿಗೋಸ್ಕರ ಹಾಡಿ ನೀವು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ಏನು ಕೋಪ ಮಾಡ್ಕೊಂಡ್ರು ಅಲ್ಲೇ ಮರ್ತೋಗ್ತಾರೆ, ಅಷ್ಟು ಸೊಗಸಾಗಿ ಹಾಡು ಹೇಳ್ತಾರ. ಆದ್ರೆ ರಂಗಣ್ಣ ಅವರೇ, ನಿಮ್ಮ ಆರ್ಕೆಸ್ಟ್ರಾ ಡೇಸ್ ಇಂದ ಹಿಡಿದು ಇವ್ರನ್ನ ಭೇಟಿ ಮಾಡಿದ ಕ್ಷಣ, ಇವ್ರನ್ನ ಮದ್ವೆ ಮಾಡ್ಕೊಂಡಿದ್ದು, ಈ ಒಂದು ಸಂದರ್ಭವನ್ನ ವಿವರಿಸಿ. ನನಗೆ ಅದೇ ಚಿಕ್ಕ ಮಗುನಾಗಿ ಇದ್ದಾಗಿಂದನೂ ನನಗೆ ಹಾಡು ಸಿನಿಮಾ ಅಂದರೆ ಪಂಚಪ್ರಾಣ. ಅವಾಗ ನಮಗೆ ಒಂದು ಆಸರೆಯಾಗಿ ಕೈ ಹಿಡಿದಿದ್ದೊಂದು ಹರಿಕತೆ. ನಮ್ಮಣ್ಣ ಹರಿಕತೆ ಮಾಡ್ತಾಯಿದ್ರು. ನಮ್ಮಣ್ಣ ಹರಿಕತೆ ಮಾಡಿ ಆ ಹರಿಕತೆಯನ್ನು ಬಂದಿರ್ತಕ್ಕಂಥ ಒಂದು ಏನೋ ಅದು ಅದರಿಂದ ಜೀವನ ಸಾಗಿಸ್ತಾ ಇದ್ವಿ. ರಾತ್ರಿ 8:30 ಸ್ಟಾರ್ಟ್ ಆದರೆ ಬೆಳಿಗ್ಗೆ 6:30ವರೆಗೂ ಹರಿಕತೆ ಮಾಡಬೇಕಾಯ್ತು. ಅವನು ಆಡೋ ಸ್ಟೈಲು ಅವರು ಅದೆಲ್ಲ ನಾನು ನೋಡ್ಕೊಂಡಿದ್ದೆ. ನೋಡ್ಕೊಂಡು ಮುಂದೊಂದು ದಿವಸ ಒಂದು ಸಂದರ್ಭ ಬಂದಾಗ ನಾನೇ ಒಂದು ಕತೆ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು. ಅವತ್ತು ಕತೆ ಮಾಡಕ್ ನಾನು ಒಂದು ಟೀಮನ್ನು ಕಟ್ಕೊಂಡು ಹರಿಕತೆ ಮಾಡಕ್ ಶುರು ಮಾಡಿದೆ. ಆಮೇಲೆ ಹರಿಕತೆಯಿಂದ ಒಂದು ಹಿಂಗೆ ಹೇಳಿದಾಗ ಒಂದು ಆರ್ಕೆಸ್ಟ್ರಾ ಒಲವು ಜಾಸ್ತಿ ಇತ್ತು. ಆರ್ಕೆಸ್ಟ್ರಾಗೂ ಎಂಟ್ರಿ ಆದೆ. ಆಮೇಲೆ ರಿಯಾಲಿಟಿ ಶೋ ಅಂತ ಬಂದಾಗ ಅದು ನಮ್ಮ ಜಿ ಕನ್ನಡ ವಾಹಿನಿ, ಅದರಲ್ಲೂ ಸರಿಗಮಪ. ವಿಶೇಷವಾಗಿ ನಮಗೂ ಒಂದು ಗುರು ಸರ್ ಒಂದು ಎಪಿಸೋಡಿಗೆ ಸೂಪರ್ ಆಗಿ ಬಂದಿದ್ರು. ಅವ್ರ ಜೊತೆ ನನಗೆ ಹಾಡುವಂತ ಒಂದು ಸೌಭಾಗ್ಯ ಸಿಕ್ತು. ನಿಜವಾಗ್ಲೂ ಅವೆಲ್ಲ ಮರೆಯಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಜಿ ಕನ್ನಡದ ಬಗ್ಗೆ, ಜಿ ಕುಟುಂಬದ ಬಗ್ಗೆ ನೀವು ಯಾವಾಗ್ಲೂ ಹೇಳ್ತಾನೆ ಇರ್ತೀರಾ. ಅದೇ ಜಿ ಕುಟುಂಬದ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಈ ದಂಪತಿಗಳು ಇದ್ದಾರೆ. ಇವರ ಒಂದು ಮದುವೆಯ ವಿಟಿಯನ್ನು ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಅಕ್ಕರ ಮನೆಯಲ್ಲಿ ನಮ್ಮ ಅಣ್ಣನ ಜೊತೆ ಕ್ಯಾರಮ್ ಬೋರ್ಡ್ ಆಡ್ಕೊಂಡು ಕೂತಿದ್ರು ಇವ್ರು. ಅವಾಗ ಕೂತಿದ್ದಾಗ ಅವಾಗ ನೋಡಿದ್ದು ಇವ್ರನ್ನ. ಅವಾಗ ಇವ್ರನ್ನ ನೋಡಿದಾಗ ನಮ್ಮ ಅಣ್ಣ ಇವ್ರನ್ನ ಪರಿಚಯ ಮಾಡಿಕೊಟ್ರು. ಮದುವೆ ಆದರೆ ಇವ್ರನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು ಇವ್ರನ್ನ ಒಂದೇ ಮಾತು ಕೇಳಿದ್ದು, ನನಗೆ 8 ಜನ ನಾವು ಅಕ್ಕ ತಂಗಿದಿರು, ಅಪ್ಪ ಬೇರೆ ಇಲ್ಲ, ಬೆಂಗಳೂರಲ್ಲಿ ಇರೋದಾದ್ರೆ ನಾನು ಮದುವೆ ಮಾಡ್ಕೋತೀನಿ, ಇಲ್ಲಾಂದ್ರೆ ನನ್ಗೆ ಆಗಲ್ಲ, ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂದರೆ ಒಂದು ಮಾತು ಮುಂದಕ್ಕೆ ಏನು ಮಾತಾಡ್ದಿದಂಗೆ ಒಪ್ಕೊಂಡ್ರು ನಮ್ಮ ಮನೆಯವರು. ಅಂದರೆ ಬಡತನ ನೋಡಿ ಎಲ್ಲರೂ ಶ್ರೀಮಂತರನ್ನೇ ಹುಡುಕಿ ವರದಕ್ಷಿಣೆ ಕೊಡೋದಕ್ಕಾಗೋದಕ್ಕಿಂತ ಇಂಥವ್ರಿಗೆ ಯಾರಿಗ ಜೀವನ ಕೊಡಬೇಕು ಅಂತ ನನ್ನ ಮನಸ್ಸಿನಾಗ ಅನಿಸ್ತು. ಅವತ್ತು ಓಕೆ ಮಾಡಿ ಮದುವೆ ಆದೆ. ಮದುವೆ ಆದಾಗಿಂದ ಇವತ್ತಿನವರೆಗೂ ನಾವು ತುಂಬ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಅವರು ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ನಾವಿಬ್ಬರು ನಮಗಿಬ್ಬರು ಮಕ್ಕಳು, ಒಂದು ಪುಟ್ಟ ಫ್ಯಾಮಿಲಿ, ತುಂಬ ಸಂತೋಷವಾಗಿದ್ದೀವಿ. ಒಂದು ಫ್ಯಾಮಿಲಿ ಬಗ್ಗೆ ಲವ್ಲಿ ಸರ್. ಅಪ್ಪ ನಿನ್ ಜೊತೆನಲ್ಲಿ ಆ ತಾಯಿನ ವೇದಿಕೆಗಳು ಕರ್ಕೊಂಡೋಗು. ಬಂದಿದ್ದಾರಲ್ಲ ಸರ್, ಇನ್ಮೇಲೆ ಬರ್ತಾನೆ ಇರ್ತಾರೆ. ಅದನ್ನೇ ಹೇಳೋದು, ಇನ್ಮೇಲೆ ಕರ್ಕೊಂಡೋಗು. ನಿನ್ ಬಗ್ಗೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, 8 ಜನ ಹೆಣ್ಣು ಮಕ್ಕಳನ್ನ ನಿನ್ನ ಜವಾಬ್ದಾರಿಗೆ ತಗೊಂಡು ನೀನ್ ಕಾಪಾಡ್ದವನು, ಅವ್ರ ಕುಟುಂಬನೇ ಕಾಪಾಡ್ದವನು. ನಾನು ಅದನ್ನೇ ಹೇಳಿದೆ, ಅವ್ರ ಮನೆಗೆ ಬರೀ ಅಳಿಯ ಅಲ್ಲ ಮಗನಾಗಿನೂ ನೀನು ಇದೆಯಾ ಅಂತ ಹೇಳಿ. ಅಂತಂದ್ರೆ ಇದೊಂದು ಉಪಕಾರ ಮಾಡ್ಕೊಡಪ್ಪ ನನ್ನ ಕಡೆಯಿಂದ. ಖಂಡಿತ ಸರ್. ಕರ್ನಾಟಕಕ್ಕೆ ಒಂದು ಗಿಫ್ಟ್ ಆಗ್ಲಿ, ಒಂದು ಅಸೆಟ್ ಆಗ್ಲಿ ಅಂತ ಅಷ್ಟೇ. ಓಕೆ ಸರ್, ಆಯ್ತು. ಓಕೆ ಗುರು ಸರ್, ಅವ್ರು ಬಂದಾಗ್ಲಿಂದ ನೀವು ಇಬ್ರು ಸರಿಗಮಪ ಸ್ಟೇಜ್ ಮೇಲೆ ಹಾಡಾಡಿದ್ದನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಒಂದ್ 2 ಲೈನ್ ಸರ್ ನಮ್ಮೆಲ್ರಿಗೋಸ್ಕರ ಪ್ಲೀಸ್.
ಮಚಾಲು ಮಚಾಲು ಹೆಂಗೌಳ ನಿಂತವುಗಳು. ಏ ಗೋಯಿಂದ ಜೋಡ್ರಳ್ಳಿ ಹೆಂಗವಲ ನಿನ್ ಕನ್ಸ್ಗಳು. ಸಾರಿ ಮಚ್ಚು ಸಾರಿ 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 ಮೂಲೆಗಲ್ಲಿ ಮಾಲಾಶ್ರೀ ಲವ್ ಯು ಅಂದಳು. ಮುತ್ತಿಗಿಷ್ಟು ಪೈರಾಕಾಯಿ ಒಗ್ಗೋ ಅಂದಳು. ಕೊನೆ ಮನೆ ತಾರಾಂಟಿಗೆ ಸ್ಕೆಚ್ಚು ಹಾಕಲೇ. ಜೈಲೂಟ ಗ್ಯಾರಂಟಿ ಸಿಪ್ಪು ಹಾಕಲೇ. ಅವಳೆ ಒಡ್ಡ ನೀನಾಕೆ ಬಿಟ್ಟು ಓಡಿದೆ. ಅಳಿಡವು ಕಾಟನ ತಾಳಲಾರದೆ. ಚಂಚಾಲು ಮಚಾಲು ಹೆಂಗೌಲ ನಿಂತವುಗಳು. ಗೋಯಿಂದ ಜೋಡ್ರಳ್ಳಿ ಹೆಂಗವಲ ನಿನ್ ಕನ್ಸ್ಗಳು. ಥ್ಯಾಂಕ್ ಯು ಗುರುಕಿರಣ್ ಸರ್, ನಮ್ಮ ಮಾತನ್ನ ಒಪ್ಕೊಂಡು ಬಂದು ಹಾಡು ಹೇಳಿದ್ರಿ. ಥ್ಯಾಂಕ್ ಯು. ಇವತ್ತು ನಮ್ಮ ವೇದಿಕೆಗೆ ಕಂಬದ ರಂಗಯ್ಯ ಹಾಗೂ ಲೀಲಾವತಿ ಅವರ ಕುಟುಂಬದವರು ಬಂದಿದ್ದಾರೆ. ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಣ. ಎಲ್ಲರೂ ವೇದಿಕೆಗೆ ಬನ್ನಿ. ರಂಗಣ್ಣ ಅವರೇ, ನಿಮ್ಮ ಕುಟುಂಬವನ್ನ ನೀವೇ ಪರಿಚಯ ಮಾಡಿಕೊಡಿ. ನನ್ನ ಅಣ್ಣ ಮಂಜುನಾಥ್ ಅಂತ, ಅದ್ಭುತವಾದಂಥ ಕರ್ನಾಟಕದ ಸುಪ್ರಸಿದ್ಧ ಹರಿಕಥಾ ವಿದ್ವಾನ್. ನಮ್ಮ ಅಣ್ಣನ ನೋಡಿ ನಾನು ಕಲ್ತ್ಕೊಂಡಿದ್ದು. ನಮ್ಮ ಅಣ್ಣನೇ ನನಗೆ ಸ್ಫೂರ್ತಿ. ಇವರು ವಿಶೇಷವಾದ ವ್ಯಕ್ತಿ. ನಮಗೆ ಪಾರಿವಾಳ ಅವರೇನಾ? ಪ್ರೇಮದ ಪಾರಿವಾಳ. ಅಲ್ಲಿ ಟೋಪಿ ಹಾಕೊಂಡ್ರು ನಿಂತಿರೋ ಬಾಡಿ ನನ್ನ ಪುತ್ರ, ನನ್ನ ಮಗ ಋಷಿಕೇಶ್, ನನ್ನ ಮಗಳು ಇಂಚರ. ಈಗ ಅರುಂಧತಿ ಅವರು ಪಾರಿವಾಳ ಅಂತ ಹೇಳಿದ್ರಿ, ಆ ಪಾರಿವಾಳನ್ನೇ ಕೇಳ್ತೀನಿ. ಅವತ್ತು ಒಂದು ಮದುವೆಯಲ್ಲಿ, ಇವ್ರ ಮದುವೆಯಲ್ಲಿ ನನಗೆ ಬಂದು ಹೇಳಿದ್ಲು, ಅಕ್ಕ ನಾನು ಇವ್ರನ್ನ ಮದುವೆ ಆಗ್ಬೇಕು, ನಾನು ಇಷ್ಟಪಡ್ತಾ ಇದ್ದೀನಿ, ನೋಡು ಅದೇ ಹುಡುಗ ಅಂತ. ಯಾರೇ ಅದು ಅಂದೆ. ಅಕ್ಕ ಅಲ್ಲಿ ನಿಂತಿದ್ದಾರೆ ನೋಡು ಅಂದ. ಹೌದಾ, ಹಾಗಾದರೆ ನೋಡೋಣ ಇರು, ಅವ್ರಿಗೇನಾದರೂ ಇಷ್ಟ ಆದರೆ ಕೇಳ್ತೀನಿ, ನಾನೇ ಹೋಗಿ ಡೈರೆಕ್ಟಾಗಿ ಹೋಗಿ ಕೇಳ್ತೀನಿ, ಇಷ್ಟ ಆದರೆ ಆಗ್ತಾರೆ, ಇಲ್ಲಾಂದ್ರೆ ಬೇಡ ಅಂತಾರೆ ಅಷ್ಟೇ. ಅಂದರೆ ಹೋಗಿ ನಿಂತಿದ್ದ ಅಲ್ಲಿ, ಏ ಮರಿ ಬಾಯ್ಲಿ ಅಂದೆ. ಯಾರು? ಏನಿಲ್ಲ, ನಿನ್ನ ಹತ್ರ ಒಂದು ಮಾತು ಕೇಳಬೇಕು ನಾನು, ನಿನಗಿಷ್ಟ ಆದರೆ ಹೇಳ್ತೀನಪ್ಪ ಅಂದ. ಏನು ಹೇಳಿ ಅಂದರು. ನೋಡಪ್ಪ ಅಲ್ಲ ಹುಡುಗಿ ನಿಂತಿದೆ, ಆ ಹುಡುಗಿ ನಿನ್ನ ನೋಡಿ ತುಂಬ ಇಷ್ಟಪಡ್ತಾ ಇದ್ದಾಳೆ, ಮದುವೆ ಆಗ್ತೀಯಾ ಅಂತ. ತೋರಿಸಿ ಹುಡುಗಿನ ಅಂದ. ನೋಡಿ ಅಲ್ಲಿ ನಿಂತಿದ್ದಾಳೆ. ಹೌದಾ, ನೋಡೋಣ ಅಂತೇಳಿ. ನೋಡೋದು ಗಿಡೋದೆಲ್ಲ ಏನೂ ಬೇಕಿಲ್ಲ, ನೀನು ಮದುವೆ ಆಗಲೇಬೇಕು ಅಂದೆ. ಸ್ವಲ್ಪ ಟೈಮ್ ಕೊಡಿ ಅಂದೆ. ಟೈಮ್ ಅಲ್ಲ, ಬೇಗ ಟೈಮ್ ತೊಗೊಂಡು ಮದುವೆ ಆಗು, ನಮ್ಮ ಹುಡುಗಿ ತುಂಬ ಇಷ್ಟಪಡ್ತಾ ಇದ್ದಾಳೆ. ಆಗ ಆ ಜೋಡಿ ಇವತ್ತು ಇಷ್ಟು ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಒಂದು ಹಾಡಿ ಕುಣಿತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಹೆಚ್ಚು ಸಂತೋಷ ನನಗೆ ಆಗ್ತಾ ಇದೆ. ವೆರಿ ಸ್ವೀಟ್. ಈ ಒಂದು ದಂಪತಿಗಳ ಕುಟುಂಬ ಇಲ್ಲಿ ಇದೆ. ಇವರ ಕುಟುಂಬದವರ ಮುಂದೆ ಹಾರವನ್ನ ಬದಲಾಯಿಸಿಕೊಂಡು ಎಲ್ಲರ ಬ್ಲೆಸ್ಸಿಂಗ್ಸ್ ಹಾಗೆ ವಿಶಸ್ ನ ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸಾವಿರ ಮಾತುಗಳಲ್ಲಿ ಹೇಳೋದನ್ನ ಒಂದು ಮುತ್ತು ಹೇಳುತ್ತೆ. ನಾನು ಆಕ್ಚುಲಿ ಇವರ ಅಣ್ಣ ಮಂಜುನಾಥ್ ಅವ್ರನ್ನ ಕೇಳಬೇಕು. ಮ್ಯಾಮ್, ನಿಮ್ಮ ಹರಿಕತೆಯಿಂದಲೇ ಇವರು ಹಾಡಿಗೆ ಸ್ಫೂರ್ತಿಯನ್ನ ತಗೊಂಡ್ರು ಅಂತ ಹೇಳಿದ್ರು. ತಮ್ಮೆಲ್ಲರಿಗೂ ಸಹ ನನ್ನ ಅದ್ಭುತವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮ ನಮಗೆ ಏನು ಪಾಠ ಕಲಿಸುತ್ತೆ ಅಂತಂದರೆ, ಬಾಳೊಂದು ನಂದನ
ಅನುರಾಗ ಬಂಧನ ಸಹಜೀವನ ಸವಿಜೇನಿನ ಸದನ ಬಾಳೊಂದು ನಂದನ. ಅದ್ಭುತವಾಗಿ ಹಾಡನ್ನ ಹಾಡಿದ್ರು ಸಹೋದರರು. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ನೋಡಿದ್ರಲ್ಲ, ಎಂಥ ಸಂಭ್ರಮ, ಎಂಥ ಸಂತೋಷ. ಮತ್ತೆ ಸಿಗೋಣ. ಇದು ಜೋಡಿ ನಂಬರ್ 1.